ಶಿರೂರು ಪರ್ಯಾಯ ಮಹೋತ್ಸವಕ್ಕೆ ಶುಭ ಕೋರುವವರು ಕೆನರಾ ಬ್ಯಾಂಕ್. ಶಿರೂರು ಪರ್ಯಾಯ ಮಹೋತ್ಸವಕ್ಕೆ ಶುಭ ಕೋರುವವರು ಕೆನರಾ ಬ್ಯಾಂಕ್. ನಮಸ್ಕಾರ ವೀಕ್ಷಕರೇ, ಶಿರೂರು ಪರ್ಯಾಯದ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ತೇಜೇಶ್ ಚೇಬಂಗೇರ. ಬಹಳ ಪ್ರಮುಖವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮುಖ್ಯ ಅತಿಥಿಯಾಗಿದ್ದಾರೆ ಶಿರೂರು ದಿವಾನರಾಗಿರುವಂತಹ ಉದಯ್ ಕುಮಾರ್ ಸರಳಕಾಯಿ ಅವರು. ಅವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುವಂತಹ ಸಮಯ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬಹಳ ವಿಶೇಷವಾಗಿ ಸರ್, ನಾವುಗಳು ಗಮನಿಸಬೇಕು, ಶಿರೂರು ಮಠಕ್ಕೆ ಸ್ವಾಮೀಜಿಗಳನ್ನ ಹುಡುಕುವಂತ ವಿಚಾರದಲ್ಲಿ ಆ ಸಮಯದಲ್ಲಿ ತಮಗೊಂದು ವಿಚಾರಗಳು ತಿಳಿಯುತ್ತದೆ. ನಿಮ್ಮ ಮಗನನ್ನ ಈ ಒಂದು ಪೀಠಕ್ಕೆ ಆಯ್ಕೆ ಮಾಡಬಹುದು ಅನ್ನುವಂಥ ವಿಚಾರದಲ್ಲಿ ಆ ಎಲ್ಲ ಪ್ರಕ್ರಿಯೆಗಳು ಯಾವ ರೀತಿಯಲ್ಲಿ ಕೃಷ್ಣಂ ಒಂದೇ ಜಗದ್ಗುರು, ಇದೆಲ್ಲವೂ ಕೂಡ ಕೃಷ್ಣನ ಲೀಲೆ. ಯಾಕೆ ಕೇಳಿದರೆ, ನಾನು ಹುಟ್ಟಿದ್ದು ಎಲ್ಲ ಧರ್ಮಸ್ಥಳದ ಬಳಿ ಇರುವ ನಿಡ್ಲೆಯಲ್ಲಿ. ಅದರ ಅಧ್ಯಯನಕ್ಕೋಸ್ಕರ ಉಡುಪಿಗೆ ಬಂದೆ. ಇಲ್ಲಿ ಒಂದು ಅದಮಾರು ಪರ್ಯಾಯದಲ್ಲಿ ವೇದಾಧ್ಯಯನವೆಲ್ಲ ಮಾಡಿ ಅದರ ಬಳಿಕ ವೇದ ಪಾಠ ಮಾಡಲಿಕ್ಕೆ ನಾನು ಆರಂಭ ಮಾಡಿದೆ. ಮೊದಲು ಎಲ್ಲ ಸ್ವಾಮಿಗಳು ಪೂಜೆ ಮಾಡಬೇಕಾದರೆ ಅವರು ಹೇಳುವಂತಹ ಪೂಜಾ ಸಮಯದಲ್ಲಿರುವ ಮಂತ್ರಗಳನ್ನು ಹೇಳಲಿಕ್ಕೆ ನಾನು ಹೋಗ್ತಾ ಇದ್ದೆ. ಹಾಗಾಗಿ ಎಲ್ಲ ಯತಿಗಳದ್ದು ಕೂಡ ಸಂಪರ್ಕ ಇತ್ತು. ಲಕ್ಷ್ಮೀವರರ 2ನೆಯ ಪರ್ಯಾಯದಲ್ಲಿ ನಾನಿದ್ದೆ. ಅವರ ಟೀಮಲ್ಲಿ ಪಾರಾಯಣ ಇತ್ಯಾದಿಗಳೆಲ್ಲ ಮಾಡಿಕೊಂಡಿದ್ದೆ. ಆಮೇಲೆ ಮೃಷ್ಟಾನ್ನ ಎಲ್ಲ ನೋಡಿಕೊಳ್ತಾ ಇದ್ದೆ, ಜವಾಬ್ದಾರಿಗಳನ್ನೆಲ್ಲ. ಹಾಗೆ ಮುಂದೆ ಸೋದೆ ಪರ್ಯಾಯದಲ್ಲಿ ನಿತ್ಯ ಪುರಾಣ ಪ್ರವಚನ ಮಾಡ್ತಾ ಇದ್ದೆ. ಸೋದೆ ಸ್ವಾಮಿಗಳಿಗೆ ನಾನು ವೇದ ಪಾಠವನ್ನು ಹೇಳಿಕೊಡ್ತಾ ಇದ್ದೆ. ಹಾಗಾಗಿ ಮಠದ ಸಂಪರ್ಕ ಬಹಳ ನಿಕಟವಾಗಿತ್ತು. ಆಗ ಸೋದೆ ಸ್ವಾಮಿಗಳು ಚಿಕ್ಕವರು, ಅಂದರೆ SSLC ಆಗಿ ಅವರು ಬಂದವರು. ಹಾಗಾಗಿ ಅವರಿಗೆ ಪಾಠ ಮಾಡಬೇಕಾದ್ರೆ ಇವರು ಚಿಕ್ಕ ಮಗು, ಆಗ ತಾನೇ ಮಗು ಹುಟ್ಟಿಕೊಂಡದ್ದು. ಹಾಗಾಗಿ ಇವರನ್ನು ವೇದವರ್ಧನರನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಅವರು ಅವರ ಜೊತೆಗೆ ಪಾಠ ಮಾಡುವಾಗ ಎಲ್ಲ ಅವರ ಒಟ್ಟಿಗೆ ಆಟ ಆಡ್ತಾ ಇದ್ರು. ಅವರಿಗೂ ಅಷ್ಟೇ, ಸ್ವಾಮಿಗಳಾದದ್ದರಿಂದ ಬೇರೆ ಮಕ್ಕಳು ಯಾರು ಹತ್ತಿರಕ್ಕೆ ಬರ್ತಾ ಇರಲಿಲ್ಲ. ಇವರಿಗೂ ಅಷ್ಟೇ, ಮಗು ಆದದ್ದರಿಂದ ಯಾರ ಭಾವ ಇಲ್ಲದೆ ಇವರು ಆಟ ಆಡ್ತಾ ಇದ್ರು. ತಲೆಯಲ್ಲಿ ಕೂತ್ಕೊಳ್ಳೋದು, ಹೆಗಲಲ್ಲಿ ಕೂತ್ಕೊಳ್ಳೋದು, ತೊಡೆಯಲ್ಲಿ ಕೂತ್ಕೊಳ್ಳೋದು, ಹೀಗೆಲ್ಲ ಮಾಡ್ತಾ ಇದ್ರು. ಹಾಗಾಗಿ ಒಂದು ಬಾಂಧವ್ಯ ಇದ್ದದ್ರಿಂದ ಮುಂದೆ ಅವರು ಯಾವೊಂದು ಸನ್ಯಾಸಾಶ್ರಮ ಸ್ವೀಕರಿಸಿದ್ರು, ಅದಕ್ಕೆಲ್ಲ ಇದೆಲ್ಲ ಕಾರಣ ಆಗಿರಬಹುದು. ಯಾಕೆ ಕೇಳಿದರೆ, ಕೆಲವರಿಗೆ ಎಷ್ಟೋ ಜನರಿಗೆ ಗೊತ್ತೇ ಇರುವುದಿಲ್ಲ, ಏನೋ ಒಂದು ಇದರಲ್ಲಿ ಹೋಗಿ ಬಿಡ್ತೇವೆ. ಇದು ಹಾಗಲ್ಲ, ಇದೊಬ್ಬರು ತಿಳಿದೇ ಈ ಆಶ್ರಮವನ್ನು ಅವರು ಸ್ವೀಕಾರ ಮಾಡಿದವರು. ಸೋದೆ ಸ್ವಾಮಿಗಳಿಗೆ ಇರಬೇಕಾದ್ರೆ ಶಿರೂರು ಮಠದ ದ್ವಂದ್ವ ಮಠ. ಹಾಗಾಗಿ ಆ ಮಠಕ್ಕೆ ಒಂದು ಯತಿಗಳನ್ನು ಸ್ವೀಕಾರ ಮಾಡುವಂಥದ್ದು ಅತ್ಯಗತ್ಯ ಆಗಿತ್ತು. ಹಾಗಾಗಿ ಒಂದು 2-3 ವರ್ಷ ಜಾತಕ ವಿಮರ್ಶೆಯನ್ನು ಮಾಡ್ತಾ ಇತ್ತು. ಎಷ್ಟೋ ಸಲ ಜಾತಕಗಳನ್ನು ನಾವು ಕೂಡ ತಗೊಂಡು ಪರೀಕ್ಷೆ ಎಲ್ಲ ಮಾಡ್ತಾ ಇತ್ತು. ಒಂದು ದಿನ ಹೀಗೆ ಹೇಳಬೇಕಾದ್ರೆ ಶ್ರೀಗಳವರು ಹೇಳಿದರು, ಅಲ್ಲ ನಿಮ್ಮ ಮಗ ಅಂತ ಹೇಳಿದರೆ ಕೇಳಲಿಕ್ಕೆಲ್ಲ ಎಂಥದಿಲ್ಲ, ಅವರನ್ನು ಕೂತ್ಕೊಳಿಸೋದೆ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಏನೋ ಒಂಥರ ಅನ್ನಿಸಿತು. ಅದಲ್ಲದೆ ಇವರಿಗೆಲ್ಲ ಸಂಸ್ಕಾರಗಳನ್ನು ಮಾಡ್ತಾಯಿತ್ತು. ಉಪನಯನ ಆದ ಬಳಿಕ ಇವರಿಗೆ ಮಹಾನಾಮ್ನಿ, ಮಹಾವ್ರತ, ಉಪನಿಷತ್ತು, ಗೋದಾನ, ವಿದ್ಯಾಸಮಾವರ್ತ ಅಂತ ಈ ಸಂಸ್ಕಾರಗಳನ್ನು ಪ್ರಾಯ ಸಾಮಾನ್ಯವಾಗಿ ಮಾಡೋದಿಲ್ಲ ಯಾರು ಕೂಡ. ನಾವು ಅದೆಲ್ಲ ಮಾಡಿಸಿತ್ತು. ಅದೆಲ್ಲ ಮಾಡಬೇಕಾದ್ರೆ ತಲೆ ಬೋಳಿಸಿ, ಜುಟ್ಟು ಬಿಟ್ಟು, ಆಗ ಎಲ್ಲ ಬಟ್ಟೆ ಎಲ್ಲ ಹುಟ್ಟುವಾಗ ಎಲ್ಲ ಕೇಳ್ತಿದ್ರು ಅಂತ ಸ್ವಾಮಿಗಳ ಅಂತ ಕೇಳ್ತಾ ಇದ್ರು. ಹಾಗಾಗಿ ಒಂದು ದಿನ ಬಂದು ಜಾತಕವನ್ನು ನೋಡಿದರೆ ಅದರಲ್ಲಿ ವಿವಾಹೋತ್ತರ ಜೀವನ ಅಷ್ಟು ಚೆನ್ನಾಗಿಲ್ಲ ಅಂತ ಬಂತು. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಬಹಳಷ್ಟು ಜನ ಪಾಠಕ್ಕೆ ಬರ್ತಾ ಇದ್ರು. ಹಾಗಾಗಿ ಅವರಲ್ಲಿ ಕೊಟ್ಟೆ. ಸಂಸ್ಕೃತ ಕಾಲೇಜಲ್ಲಿ ಜ್ಯೋತಿಷ್ಯ ವಿಭಾಗದಲ್ಲಿ ಅದರ ಬಗ್ಗೆ ವಿಮರ್ಶೆ ಆಗುತ್ತೆ. ಅವರೆಲ್ಲ ಒಪಿನಿಯನ್ ಹೇಳ್ತಾರೆ, ಇದು ಯೋಗ್ಯ ಜಾತಕ, ಪೀಠಾಧಿಪತಿ ಆಗಲಿಕ್ಕೆ ಅಂತೇಳಿ. ಅಲ್ಲಿಂದ ಮುಂದೆ ನಾನು ತಿರುಪತಿಯಲ್ಲಿ B.Ed PhD ಎಲ್ಲ ಮಾಡಿದವ. ಹಾಗಾಗಿ ನನ್ನ ವಿದ್ಯಾರ್ಥಿಗಳು ಅಲ್ಲೆಲ್ಲ ಇದ್ದರು, ನನ್ನ ಸಹಾಧ್ಯಾಯಿಗಳೆಲ್ಲ. ಅವರು ನಾಗಪುರದಲ್ಲಿ ಯೂನಿವರ್ಸಿಟಿಯಲ್ಲಿ ಒಬ್ಬರಿದ್ದರು. ಹಾಗಾಗಿ ಅವರಿಗೆ ಕೊಟ್ಟು ಕಳಿಸಿದೆ. ಅವರು ಇದೇ ಅಭಿಪ್ರಾಯ ಹೇಳಿದರು. ಮುಂದೆ ಕಾಶಿ ಯೂನಿವರ್ಸಿಟಿಗೆ ಹೋಯಿತು, ಅಲ್ಲಿಯೂ ಇದೇ ಒಂದು ಅಭಿಪ್ರಾಯ ಬಂತು. ಕೇರಳಕ್ಕೆ ಕಳಿಸಿದ್ದು. ಎಲ್ಲ ಕಡೆ ಹೋದರೂ ಕೂಡ ಇವರಿಗೆ 2 ಯೋಗ, ಸನ್ಯಾಸ ಯೋಗ, ಪೀಠಾಧಿಪತ್ವ ಯೋಗ ಮತ್ತು ವಿದ್ವಾಂಸರಾಗುವ ಒಳ್ಳೆಯ ಲಕ್ಷಣ ಉಂಟು, ಒಳ್ಳೆಯ ವಕ್ತೃತ್ವ ಎಲ್ಲ ಬರ್ತದೆ ಅಂತ ಹೇಳಿದರು. ಹಾಗಾಗಿ ನಮ್ಮ ಕೈಯಲ್ಲಿ ಏನೂ ಇಲ್ಲ ಎನ್ನುವ ಮಟ್ಟಿಗೆ ನಾವು ಬಂತು. ಆ ಕಾಲದಲ್ಲಿ ಸೋದೆ ಮಠಕ್ಕೆ ಇನ್ನೊಬ್ಬರದ್ದು ಆಯ್ಕೆ ಆಗ್ತದೆ ಅಂತ ಇತ್ತು. ಹಾಗಾಗಿ ಬಹಳ ಚರ್ಚೆ ಆಗ್ತಾ ಇತ್ತು. ನಾವು ಅಲ್ಲಿಗೆ ಬಿಟ್ಟೆವು. ಮುಂದೊಂದು ದಿನ ಊರಿನಲ್ಲಿ ಪ್ರಶ್ನೆ ಇತ್ತು, ಅಂದರೆ ಅಷ್ಟಮಂಗಳ ಪ್ರಶ್ನೆ ದೈವದ್ದು. ಅಲ್ಲಿ ಹೇಳಿದರು, ಈ ಭಾಗಕ್ಕೂ ಅಷ್ಟಮಠಕ್ಕೂ ಸಂಬಂಧ ಇದೆ. ಹಾಗಾಗಿ ಇನ್ನು ನೋಡಿ, ಸ್ವಲ್ಪ ಕೆಲ ಕಾಲದಲ್ಲಿ ಈ ಭಾಗದಿಂದ ಒಬ್ಬರು ಸ್ವಾಮಿಗಳಾಗ್ತಾರೆ. ಇದು ಹೇಳಿದಾಗ ನಮಗೆ ಅಂದರೆ
ಮೊದಲೇ ಅದರ ಸೂಚನೆಗಳೆಲ್ಲ ಇದ್ದದ್ರಿಂದ ಹಾಗಾದರೆ ಇದು ನಮ್ಮ ಕೈಯಲ್ಲಿ ಇಲ್ಲ ಅಂತಾಯ್ತು. ನಾಡಿ ಜ್ಯೋತಿಷ ಅಂತ ಇದೆ, ಅದರಲ್ಲಿ ಕೂಡ ಹೇಳಿದರು ಇಲ್ಲ ನಿಮಗೆ ಮಂತ್ರಾಕ್ಷರ ತಿಳಿಸಕ್ಕೆ ಹೋಗಿ ಇವರು ಸ್ವಾಮಿಗಳಾಗಿರ್ತಾರೆ ಅಂತೇಳಿ. ಹಾಗಾಗಿ ಅದೇ ಆಮೇಲೆ ಒಬ್ಬರು ಅವಧೂತರಿದ್ದರು, ಅವರು ಹೇಳಿದರು ಇನ್ನೊಂದು 6 ತಿಂಗಳ ಒಳಗೆ ನಿಮಗೆ ಹೀಗೆ ದೀಕ್ಷೆ ಆಗ್ತದೆ ಅಂತ ಹೇಳಿದರು. ಇಷ್ಟೆಲ್ಲ ಇದ್ದರೂ ಕೂಡ ನಾವು ಸ್ವಾಮಿಗಳ ಹತ್ರ ಈ ವಿಷಯವನ್ನು ಮಾತಾಡಿರಲಿಲ್ಲ, ಅಂದರೆ ಅನಿರುದ್ಧನಾಗಿರುವಾಗ. ಒಂದು ಸಲ ಹೀಗೆ ನಮ್ಮದು ಈ ಜಾಗವನ್ನು ನಾನು ತಗೊಂಡದ್ದು 2008ರಲ್ಲಿ. ಈ ಜಾಗ ತಗೊಂಡಾಗ ಈ ಜಾಗದವರು ನಮಗೆ ದೇವರನ್ನು ಬಿಟ್ಟು ಹೋಗಿದ್ರು ಪೂಜೆ ಮಾಡಿ ಅಂತ ಹೇಳಿ. ನಾನು ಪೂಜೆ ಮಾಡಬೇಕಾದ್ರೆ ಸಾಲಗ್ರಾಮ ಪೂಜೆಗಳೆಲ್ಲ ನಮಗೆ ಅದು ಇಷ್ಟವೇ ನಿತ್ಯ ಮಾಡುವವರು. ಅದರ ಒಳಗೆ ಒಂದು ವಿಗ್ರಹ ಇತ್ತು. ಹಾಗಾಗಿ ನಾವು ಕೇಳಿದ್ದೆವು ಅವರ ಹತ್ರ, ಅಲ್ಲ ಇದೇನು ಅಂಗಡಿಯಿಂದ ತಂದಿಟ್ಟದ್ದ ಅಂತ. ಸಾಮಾನ್ಯವಾಗಿ ನಮ್ಮಲ್ಲಿ ಹೇಗೆ ಉಂಟು ಕೇಳಿದರೆ ಒಂದು ವಿಗ್ರಹವನ್ನು ಎಲ್ಲ ಕಡೆಯಿಂದ ತಂದು ಇಡ್ತೇವೆ. ದೇವರು ಸಾಲಿಗ್ರಾಮ ಹೇಳಿದ್ರೆ ಅದು ಮಡಿ ಜಾಸ್ತಿ ಬೇಡಪ್ಪ ಅನ್ನೋ ಭಯ. ಆದರೆ ಈ ವಿಗ್ರಹ ಎಲ್ಲಿಂದ ಬಂದದ್ದು ಅಂತ ಕೇಳಿದರೆ ಆಗ ಅವರು ಹೇಳ್ತಾರೆ ಇದು ಹಿಂದೆ ಲಕ್ಷ್ಮೀಂದ್ರ ತೀರ್ಥರು ಶಿರೂರು ಮಠದ ಪರಂಪರೆಯಲ್ಲಿ ಬಂದವರು. ಹಾಗಾಗಿ ಆ ಗುರುಗಳು ನಮಗೆ ಅನುಗ್ರಹ ಮಾಡಿಕೊಟ್ಟ ದೇವರು ಅಂತ. ಹಾಗಾಗಿ ಶಿರೂರು ಮಠದಿಂದ ಬಂದ ರಾಮದೇವರು. ಸೊ ಆ ರಾಮದೇವರ ಪೂಜೆಯನ್ನು ನಾವು ಮಾಡಲಿಕ್ಕೆ ಆರಂಭ ಮಾಡಿದೆವು. ಈ ವಿಷಯ ನಮ್ಮ ಸೋದೆ ಮಠದ ಶ್ರೀ ವೇದ ನಮ್ಮ ವಿಶ್ವವಲ್ಲಭ ತೀರ್ಥರಿಗೂ ಅದು ಗೊತ್ತಿತ್ತು. ಹಾಗಾಗಿ ಅವರು ಹೇಳಿದರು ಇದೆಲ್ಲವೂ ಕೋಇನ್ಸಿಡೆನ್ಸ್ ಅಥವಾ ಇದು ಮೊದಲೇ ನಿಶ್ಚಿತವಾದದ್ದು, ಹಾಗಾಗಿ ಮಗನನ್ನು ಕೊಡಿ ಅಂತ ಕೇಳಿದರು. ನಾವು ಹೇಳಿದೆವು ಸ್ವಲ್ಪ ಕಷ್ಟ ಅಲ್ವಾ ಅಂತ ಹೇಳುವಾಗ ಅವರು ಹೇಳಿದರು ನೋಡಿ ಚಿಕ್ಕ ಮಕ್ಕಳನ್ನು ಅಪ್ಪಿಕೊಳ್ತೇವೆ ಮುದ್ದಾಡ್ತೇವೆ, ಅದರ ದೊಡ್ಡದಾದಾಗ ನಮ್ಮ ಕೈಗೆ ಸಿಕ್ಕುವುದಿಲ್ಲ, ಮತ್ತು ದೇಶ ವಿದೇಶಗಳಿಗೆ ಹೋಗ್ತಾರೆ. ನೀವು ಒಂದು ವೇಳೆ ಕೊಟ್ರಿ ಅಂತಾದರೆ ಆಗ ಅದೊಂದು ಸಮಾಜಕ್ಕೆ ಒಳ್ಳೆ ವೇದಾಂತ ಸಾಮ್ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆ ನಿಮ್ಮ ಕಣ್ಣೆದರಲ್ಲೇ ಇರ್ತಾರೆ ಅಂತ ಹೇಳಿ. ಮತ್ತು ಹಾಗಾಗಿ ಒಂದು ಕೊರೋನಾ ಸಂದರ್ಭ, ಆಗ ಅವರು ಹೇಳಿದರು ಈ ಕಾಲದಲ್ಲಿ ಕೊಡಬೇಕು, ಯಾಕೆ ಕೇಳಿದರೆ ಮಠದ ಬಹಳ ಸಮಸ್ಯೆಗಳೆಲ್ಲ ಉಂಟು ಅಂತ ಹೇಳುವಾಗ ಅವರನ್ನು ಕರೆದು, ಅಂದರೆ ಸಾಮಾನ್ಯವಾಗಿ 6 ತಿಂಗಳ ಹಿಂದೆ ಅವರನ್ನು ಕರೆದು ಮಾತಾಡಿಸಿತು ವೇದವರ್ಧನ ತೀರ್ಥ ಶ್ರೀಪಾದರನ್ನು ಕರೆದು, ನೋಡಿ ಮದುವೆ ಅಂದರೆ ಹೀಗೆ, ಅಥವಾ ಮಠದ ಆಡಳಿತ ಅಂದರೆ ಹೀಗೆ, ಅಧ್ಯಯನ ಅಂದರೆ ಹೀಗೆ, ಅಥವಾ ಬೇರೆ ಯಾವುದಾದ್ರೂ ಜಾಬಿಗೆ ಹೋಗ್ತೀರಾ ಅಂತ. ಅವರಿಗೆ ಆಸಕ್ತಿ ಇದ್ದದ್ದು ಹೇಳೋದು ಕೇಳಿದರೆ ಅವರಿಗೆ ನಾನು ಸೈಂಟಿಸ್ಟ್ ಆಗಬೇಕು, ಜನಸಾಮಾನ್ಯರಾಗಿಲ್ಲ, ನಾನು ಏನಿದ್ರೂ ಕೂಡ ಒಂದು ಸುಪೀರಿಯರ್ ಆಗಬೇಕು, ಎಲ್ಲರ ಹಾಗಲ್ಲ, ಏನಾದರೂ ಒಂದು ಸಾಧಿಸಿ ತೋರಿಸಬೇಕು ಎನ್ನುವ ಒಂದು ಆಸಕ್ತಿ ಅವರಿಗೆ ಇತ್ತು. ಹಾಗಾಗಿಯೇ ಅವರು 4ನೇ ಕ್ಲಾಸಿನಿಂದಲೂ ಕೂಡ ಉಪವಾಸ ಮಾಡ್ತಾಯಿದ್ರು. ಏಕಾದಶಿ ಉಪವಾಸ ಅಂದರೆ ಏನೂ ತಗೊಳ್ಳಿಕ್ಕಿಲ್ಲ, ಇದು ನಾಟಕದ್ದಲ್ಲ. ಸ್ಕೂಲಿಗೆಲ್ಲ ಹೋಗ್ತಾ ಇದ್ರು ವಿದ್ಯೋದಯಕ್ಕೆಲ್ಲ, ಅಲ್ಲಿ ಹೋದರೂ ಕೂಡ ಯಾರಾದರೂ ಕೊಟ್ಟರೆ ಏನೂ ತೆಕ್ಕೊಳ್ತಾ ಇರಲಿಲ್ಲ. ಅಲ್ಲಿ ಅವರಿಗೆ ಹೋಗುವಾಗ ವ್ಯಾಕ್ಸಿನೇಷನ್ ಅಥವಾ ಇತ್ಯಾದಿಗಳು ಏನು ಮಾಡಿದರೂ ಕೂಡ ಅದನ್ನು ಕೊಡ್ತಾ ಇರಲಿಲ್ಲ. ಯಾಕೆ ಕೇಳಿದರೆ ಅವರಿಗೆ ಅದರ ಬದಲು ಆಯುರ್ವೇದದ್ದು ಬೇರೆಯ ರೀತಿಯಾದಂಥ ಔಷಧಗಳನ್ನು ನಾವು ಕೊಡ್ತಾ ಇದ್ವಿ. ನಾನು ಮುನಿಯಾಲ ಆಯುರ್ವೇದ ಕಾಲೇಜಲ್ಲಿ 8 ವರ್ಷ ಅಧ್ಯಾಪಕನಾಗಿದ್ದೆ. ಹಾಗಾಗಿ ಅದೆಲ್ಲ ಗೊತ್ತಿತ್ತು. ಹಾಗಾಗಿ ಇವರಿಗೆ ಒಂದು ಮಡಿ ಮೈಲೆಯ ವ್ಯವಸ್ಥೆಗಳು, ಪೂಜಾ ವ್ಯವಸ್ಥೆಗಳು ಎಲ್ಲವೂ ಇದ್ದದ್ರಿಂದ ಇವರಿಗೆ ಅದೇ ಆಸಕ್ತಿ ಇತ್ತು. ಕೊನೆಗೆ ಅವ್ರ ಹತ್ರ ಮಾತಾಡುವಾಗ ಹೇಳಿದರು ಡ್ರೆಸ್ ಮಾತ್ರ ಚೇಂಜ್, ಮತ್ತೇನೂ ಅಲ್ಲ ಅಂತ. ಯಾಕೆ ಕೇಳಿದರೆ ಇಷ್ಟರವರೆಗೆ ಬಿಳಿ ಡ್ರೆಸ್ ಅಥವಾ ಚಡ್ಡಿ ಹಾಕ್ಕೊಳ್ತಾ ಇದ್ರು, ಇನ್ನು ಮುಂದೆ ಕಾವಿ ಉಡಬೇಕಷ್ಟೇ ಅಲ್ವಾ ಅಂತ. ಯಾಕೆ ಕೇಳಿದರೆ ಅವರು ಕೇಳಿದ್ದಿಷ್ಟೇ, ನಾನು ಒಂದು ವೇಳೆ ಸ್ವಾಮಿಗಳಾಗುವುದಲ್ಲ ಅಂತ ಆದರೆ ಏಕಾದಶಿ ಉಪವಾಸ ಬಿಡ್ಬೋದಾ ಕೇಳಿ. ಏಕಾದಶಿ ಪ್ರತಿಯೊಬ್ಬರು ಮಾಡಲೇಬೇಕು, ಅದು ಜಾತಿ ಧರ್ಮ ಯಾವುದೂ ಇಲ್ಲ. ನೋಡಿ ಇವತ್ತು ಗಮನಿಸಿ ನೀವು, ಇವತ್ತು ಕೆಲವು ವ್ರತಗಳನ್ನು ಕೆಲವರು ಮಾಡ್ತಾರೆ, ಎಲ್ಲರೂ ಮಾಡಲ್ಲ, ಅಥವಾ ಅಮೆಸೂತಿಗೆ ಬಂದರೆ ಮಾಡೋದಿಲ್ಲ. ಆದರೆ ಇದು ಹಾಗಲ್ಲ, ಏಕಾದಶಿ ಪ್ರತಿಯೊಬ್ಬರು ಮಾಡಲಿಕ್ಕೆ ಇರುವಂಥದ್ದು, ಅದು ಬಿಡಲಿಕ್ಕಿಲ್ಲ. ಆದರೆ ಹೋಟ್ಲಿಗೆ ಹೋಗ್ಬೋದಾ ಅಂದರೆ ಹಿಂದೆಯೂ ನಾವು ಹೋಟ್ಲಿಗೆ ಹೋಗ್ತಾ ಇರಲಿಲ್ಲ, ಹಾಗಾಗಿ ಇವರು ಹೋಟ್ಲಿಗೆ ಹೋಗ್ಬೋದು ಕಡೆ ಅದು ಹೋಗ್ಲಿಕ್ಕಿಲ್ಲ ಅಂತ. ಜಪ ಪೂಜೆ ಬಿಡ್ಬೋದಾ ಸ್ವಾಮಿಗಳು ಆಗದೇ ಇದ್ದರೆ ಕೇಳಿದರೆ ಅದು ಬಿಡಲಿಕ್ಕಿಲ್ಲ. ಶಾಸ್ತ್ರ ಓದದೆ ಕೂತ್ಕೊಳ್ಬೋದಾ, ಯಾಕೆ ಕೇಳಿದರೆ ಅವರು ಇಲ್ಲಿ ನಾನು ಪಾಠ ಮಾಡ್ತಾ ಇದ್ದೆ, ಇದೇ ಜಾಗವನ್ನು ನಾನು ಪರ್ಚೇಸ್ ಮಾಡಿದ್ರಿಂದ ಈ ಜಾಗದಲ್ಲಿ ಪಾಠ ಮಾಡ್ತಾ ಇದ್ದೆ, ವಿದ್ಯಾರ್ಥಿಗಳು ಬರ್ತಾ ಇದ್ರು, ಅವರೊಟ್ಟಿಗೆ ಇವರು ಕೂತ್ಕೊಳ್ತಾ ಇದ್ರು. ಹಾಗಾಗಿ ಪಾಠ ಬಿಡುವಂಥ ಅದು ಬಿಡಲಿಕ್ಕಿಲ್ಲ. ಹಾಗಾದರೆ ಮತ್ತೇನು ವ್ಯತ್ಯಾಸ ಕೇಳಿ, ಅಲ್ಲ ಮದುವೆ ನನಗೆ ಬೇಡ, ಸಮಾಜಕ್ಕೋಸ್ಕರ ಬೇಡ ಅಂತ ಇತ್ತು. ಹಾಗಾದರೆ ಏನು ಮಾಡುವ? ಹಾಗಾದರೆ ಅವರ ಇಚ್ಛೆಗೆ ಸರಿಯಾಗಿ ನಾವು ಪೋಷಣೆ ಮಾಡಬೇಕು ಅನ್ನೋ ನಮ್ಮ ಕರ್ತವ್ಯ. ಈಗ ಯಾವ್ಯಾವುದು ಇಂಜಿನಿಯರ್ ಹೋಗ್ತೇನೆ, ಡಾಕ್ಟರ್ ಹೋಗ್ತೇನೆ ಹೇಳಿದರೆ ಕಳಿಸ್ತೇವೆ ನಾವು ಸಾಲ ಸೋಲ ಮಾಡಿ. ಇವರು ಪೂಜೆಗೆ ಹೋಗ್ತಾನೆ ಹೇಳಿದರೆ ನಾವು ಕಲಿಸಬೇಕು. ಆದರೆ ಒಂದು ಮಾತು ಹೇಳಿದೆ, ಮಠ ಬಹಳ ಕಷ್ಟ. ಯಾಕೆ ಕೇಳಿದರೆ ನಾವು ಎಣಿಸಿದ ಹಾಗೆ ಸುಖ ಇಲ್ಲ ಅಂತ ಹೇಳಿ. ಹಾಗೆಯೇ ಅವರು ಇಲ್ಲ ನಾನು ಹೋಗ್ತೇನೆ ಅಂತ ಹೇಳಿದರು, ಏನು ಬಂದರೂ ನಾವು ಎದುರಿಸ್ತೇವೆ ಎನ್ನುವಂಥ ಒಂದು ಅವರಿಗೆ ಛಾತಿ ಇತ್ತು. ಹಾಗಾಗಿ ನಾವು ಒಪ್ಪಿಗೆ ಕೊಟ್ಟೆವು. ಹಾಗಾಗಿ ಅವರಿಗೆ ದೀಕ್ಷೆ ಎನ್ನುವಂಥದ್ದಾಯಿತು. ದೀಕ್ಷೆ ಆದ ಬಳಿಕ ಅವರಿಗೆ ಸೋದೆ ಸ್ವಾಮಿಗಳು ಪ್ರಾಥಮಿಕ ಪಾಠವನ್ನು ಸೋದೆ ಗುರುಕುಲದಲ್ಲಿ ಇಟ್ಟುಕೊಂಡು ಮಾಡ್ತಾ ಇದ್ದರು. ಮುಂದೆ ಕೃಷ್ಣಾಪುರ ಪರ್ಯಾಯದಲ್ಲಿ ಕೃಷ್ಣ ಪೂಜೆ ಅಭ್ಯಾಸ ಆಗಬೇಕು. ಯಾಕೆಂದರೆ ಪರ್ಯಾಯ ಅವಧಿಯಲ್ಲಿ ಕೃಷ್ಣ ಪೂಜೆ ಪ್ರಧಾನ. ನಮಗೆ ಪಾಠ ಹೇಗೆ ಪ್ರಧಾನವೋ ಪೂಜೆಯೂ ಪ್ರಧಾನ. ಯಾಕೆ ಕೇಳಿದರೆ ಅಷ್ಟಮಠದ ಯತಿಗಳಿಗೆ ಪೂಜೆಗೋಸ್ಕರವೇ ನಿಯೋಜನೆ ಮಾಡಿದ್ದು ಆಚಾರ್ಯ ಮಧ್ವರು. ಇನ್ನೂ ಒಬ್ಬರು ಯತಿಗಳನ್ನು ಪದ್ಮನಾಭ ತೀರ್ಥರ ಘಟ್ಟದ ಮೇಲೆ ಕಳಿಸಿದ್ರು ಧರ್ಮ ಪ್ರಚಾರಕ್ಕೋಸ್ಕರ. ಹಾಗಾಗಿ ಎರಡೂ ಇದ್ದದ್ರಿಂದ ವಿಠ್ಠಲ ದೇವರಿಗೆ ಇಲ್ಲಿ ಬೇರೆ ಯಾರೂ ಸ್ವಾಮಿಗಳೇ ಇಲ್ಲದೇ ಇದ್ದದ್ರಿಂದ ಅಂತಹ ಪೂಜೆಯ ಅಗತ್ಯವೂ ಇತ್ತು. ಮತ್ತು ಪೂಜೆ ಅಭ್ಯಾಸವಾಗಬೇಕೆನ್ನುವ ದೃಷ್ಟಿಯಿಂದ ಕೃಷ್ಣಾಪುರ ಪರ್ಯಾಯದಲ್ಲಿ ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಕೃಷ್ಣಾಪುರ ಸ್ವಾಮಿಗಳ ಹತ್ರ ಪಾಠಕ್ಕೆ ನಾವು ನಿಯೋಜನೆ ಮಾಡಿದೆವು. ಈಗಲೂ ಕೂಡ ಅವರ ಹತ್ರ ಪಾಠ ಆಗುತ್ತಾ ಉಂಟು. ಬೇರೆ 2-3 ವಿದ್ವಾಂಸರುಗಳು ಪಾಠ ಮಾಡ್ತಾ ಇದ್ದಾರೆ. ಹಾಗಾಗಿ ತಮ್ಮ ಸಂಚಾರದಲ್ಲಿ ಇದ್ದರೂ ಕೂಡ ಅಧ್ಯಯನವನ್ನು ಅವರು ಮಾಡ್ತಾ ಇದ್ದಾರೆ.
ಮಡಿ ಇತ್ಯಾದಿಗಳಲ್ಲಿ ಬಹಳ ಆಸಕ್ತಿ ಇದ್ದದ್ರಿಂದ ಅದನ್ನು ಇಟ್ಟುಕೊಂಡು ಚೆನ್ನಾಗಿ ಕೃಷ್ಣ ದೇವರಿಗೆ ಪ್ರೀತಿಯಾಗಬೇಕು ಅಂತ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಎಣಿಸ್ತೇವೆ ಮುಂದೆ ಪರ್ಯಾಯ ಕಾಲದಲ್ಲಿ ಕೂಡ ಇಂಥ ಪೂಜೆ ವ್ಯವಸ್ಥೆಗಳು ಬಹಳ ಚೆನ್ನಾಗಿ ಆಗತ್ತೆ. ಹಾಗಾಗಿ ನಾವು ನೀವು ಎಣಿಸಿದ ಹಾಗೆ ಇದು ಆಗುವಂಥದ್ದಲ್ಲ, ಇದು ಕೃಷ್ಣ ಎಣಿಸಿದ ಹಾಗೆ. ಎಲ್ಲಿಯೋ ಇದು ನಮ್ಮವರನ್ನು ಇಲ್ಲಿ ಕೂತ್ಕೊಳಿಸಿದ್ದಾನೆ ಹೇಳಿದರೆ ಇದು ಪ್ರಾಣದೇವರ ಕೆಲಸ. ಶಿರೂರಿನ ಪ್ರಾಣದೇವರು ಅಂದರೆ ಅಷ್ಟು ಮಹತ್ವ ಎಲ್ರಿಗೂ ಗೊತ್ತಿದ್ದದ್ದು. ರಾಮಾಯಣ ಕಾಲದಿಂದ ಇದ್ದಂತಹ ಜಾಬಾಲಿ ಋಷಿಗಳಿಂದ ಪ್ರತಿಷ್ಠೆಯಾದದ್ದು. ಹಾಗಾಗಿ ಅಂತಹ ಪ್ರತಿಷ್ಠಿತವಾದಂಥ ಪ್ರಾಣದೇವರು ಖಂಡಿತ ನಿಮ್ಮನ್ನೆಲ್ಲ ಸೇರಿಸಿಕೊಂಡು, ನಮಗೆಲ್ಲ ಪ್ರಾಣ ಯಾರು ಕೇಳಿದರೆ ಪ್ರಾಣದೇವರೇ. ಪ್ರಾಣ ಇಲ್ಲ ಅಂತ ಹೇಳಿದರೆ ನಮ್ಮ ಜೀವ ನಡೆಯುವುದೇ. ಹಾಗಾಗಿ ಅಂತ ಪ್ರಾಣದೇವರು ಖಂಡಿತ ನಡೆಸ್ತಾರೆ ಅಂತ ನಾವು ಭಾವಿಸ್ತೇವೆ. ಖಂಡಿತ. ಇದೆಲ್ಲದರ ಜೊತೆಗೆ ಪೂರ್ವಾಶ್ರಮದ ತಂದೆ ತಾಯಿಗಳಾಗಿರುವಂಥ ನಿಮಗೆ ಈ ಒಂದು ವಿಚಾರ ತಿಳಿದಾಗ, ಮಗ ಇನ್ನು ಮನೆಯಲ್ಲಿರೋದಿಲ್ಲ, ಮಠದಲ್ಲಿಯೇ ಇರಬೇಕು ಒಂದಷ್ಟು ವಿಚಾರಗಳು ತಿಳಿದಾಗ ಆ ಸಮಯದ ಒಂದಷ್ಟು ಭಾವನೆಗಳು, ಒಂದಷ್ಟು ನಿಮ್ಮ ಅಭಿಪ್ರಾಯಗಳು ಯಾವ ರೀತಿಯಲ್ಲಿತ್ತು? ಅಂದರೆ ನಾನು ಹೆಚ್ಚು ಅಂಶ ಮಠದಲ್ಲೇ ಇದ್ದೆ. ಸೋದೆ ಪರ್ಯಾಯದಲ್ಲಿರುವಾಗ ಕೆಲವೆಲ್ಲ ಜವಾಬ್ದಾರಿಗಳಿತ್ತು. ಹಾಗಾಗಿ ರಾತ್ರಿ 10 ಗಂಟೆ 11 ಗಂಟೆವರೆಗೂ ಅಲ್ಲಿ ಕೆಲಸ ಮಾಡಿ ಬರ್ತಾ ಇದ್ದೆ. ಹಾಗಾಗಿ ಮಠ ಅಂದರೆ ಅದೇನೋ ಬೇರೆ ಒಂದು ಎಲ್ಲಿಗೋ ಕಳಿಸ್ತೇವೆ ಎನ್ನುವಂಥ ಭಾವ ಇರಲಿಲ್ಲ. ಮತ್ತು ಕೇಳಿದವರು ಯಾರು ಕೇಳಿದರೆ ನನಗೆ ತುಂಬ ಆಪ್ತರಾದಂತಹ ವಿಶ್ವವಲ್ಲಭ ತೀರ್ಥರು ಕೇಳಿದ್ದು. ಹಾಗಾಗಿ ಬೇರೆಯವರು ಕೇಳಿದರೆ ನಾವು ಹಿಂದೆ ಮುಂದೆ ಆಲೋಚನೆ ಮಾಡ್ತಾ ಇದ್ದೆವು. ಇಲ್ಲಿ ಯಾವ ಟೀಮಲ್ಲಿ ನಾನಿದ್ನೋ ಅದೇ ಟೀಮಿನವರು ಹೇಳಿದ್ರಿಂದ ಖಂಡಿತ ಅದೇನಾಗುವುದಿಲ್ಲ. ಮತ್ತು ಅಲ್ಲಿ ಇದ್ದವರು ಕೂಡ ಅಷ್ಟೇ, ಎಷ್ಟೋ ಜನ ಅಧ್ಯಾಪಕರೆಲ್ಲ ನನ್ನ ವಿದ್ಯಾರ್ಥಿಗಳೇ ಆಗಿದ್ದರು. ಹಾಗಾಗಿ ಗೊತ್ತೇ ಇತ್ತು. ಹಾಗಾಗಿ ನಮ್ಮದೇ ಇಲ್ಲಿರುವುದಲು ಅಲ್ಲಿ ಮಾತ್ರ ಜಾಗ ವ್ಯತ್ಯಾಸ ಅಂತ ಒಂದು ಭಾವ ಇದ್ದದ್ರಿಂದ ಅಷ್ಟೇನೋ ಶಾಕ್ ಅಂತ ಆಗಲಿಲ್ಲ. ಆದರೆ ಯೋಗ್ಯತೆ ಎನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಆದರೆ ಹೆಂಡತಿಗೆ ನಾನು ಒಪ್ಪಿಸುವ ಕೆಲಸ ನನಗೆ ಇತ್ತು. ಹಾಗಾಗಿ ನಿಧಾನವಳಿಗೆ ನಾನು ತಿಳಿ ಹೇಳಿದೆ, ನಮ್ಮ ಉದ್ದೇಶ ಏನು ಕೇಳಿದರೆ ಎಲ್ಲಿಯೋ ಇದ್ದವರು ಎಲ್ಲಿಯೋ ಹುಟ್ಟುತ್ತೇವೆ, ಎಲ್ಲಿಯೋ ಹೋಗ್ತೇವೆ. 4 ದಿನ ಒಟ್ಟಿಗೆ ಇರ್ತೇವೆ, 4 ದಿನ ಹೋಗ್ತೇವೆ. ಆದರೆ ಹೋಗುವಾಗ ಅಥವಾ ಬರುವಾಗ ಒಂದಲ್ಲ ಒಂದು ದಿನ ಬಿಡಲಿಕ್ಕೆ ಇದ್ದದ್ದೇ. ಇವತ್ತು ಏನೋ ಮಠಕ್ಕೆ ಕಳಿಸ್ತಾ ಇದ್ದೇವೆ, ಇಲ್ಲದೇ ಇದ್ರೂ ಹಾಸ್ಟೆಲಿಗಾದರೂ ಕಳಿಸ್ಲೇಬೇಕಲ್ಲ ಅಧ್ಯಯನಕ್ಕಾಗುವಾಗ, ಇಲ್ಲದ್ರೆ ದೇಶ ವಿದೇಶಕ್ಕಾದರೂ ಕಳಿಸ್ಲೇಬೇಕಲ್ಲ. ಅಜ್ಜಿ ಸಾಕಿದ ಮಗ ಬೊಜ್ಜಕ್ಕೂ ಬಾರದವಂತ ಒಂದು ಗಾದೆ ಉಂಟು. ಅಂದರೆ ಭಾರಿ ಪ್ರೀತಿ ಕಳಿಸೋದೇ ಇಲ್ಲ ಅಂತ ಮನೆಯಲ್ಲಿಟ್ಟರೆ ಮತ್ತೆ ಏನು ಉಪಯೋಗಕ್ಕೆ ಬರದ ವಸ್ತುವಾಗಿ ಬಿಡ್ತದೆ. ಹಾಗಲ್ಲ, ಅವರ ಇಚ್ಛೆ ಏನುಂಟು ಅದು ನಾವು ಮಾಡಬೇಕು. ಇವತ್ತು ಅವರಿಗೆ ಒತ್ತಾಯ ಮಾಡಿ ನಾವು ಒಂದು ವೇಳೆ ವೈವಾಹಿಕ ಜೀವನವನ್ನು ಕೊಟ್ಟು ನಮ್ಮ ಸಂತಾನ ವೃದ್ಧಿ ಆಗ್ತದೆ ಅಂತ ಒಂದು ವೇಳೆ ಇಟ್ಟುಕೊಂಡ್ರೆ ಅದು ಸ್ವಾರ್ಥ ಆಗತ್ತೆ. ಯಾಕೆ ಕೇಳಿದರೆ ಅವರದ್ದು ಲಕ್ಷ್ಯ ಇಡೀ ಕೃಷ್ಣನ ಪೂಜೆಯಿಂದ ಲೋಕರಾಷ್ಟ್ರಕ್ಕೆ ಒಳ್ಳೆಯದಾಗಬೇಕು ಅಂತ. ಹಾಗಾಗಿ ನಾವು ಸ್ವಲ್ಪ ಅದನ್ನು ಒಪ್ಪಿಕೊಳ್ಬೇಕಾಗತ್ತೆ, ಕೇವಲ ನಮ್ಮ ಸ್ವಾರ್ಥ ಮಾತ್ರ ನೋಡುವುದಲ್ಲ. ಹಾಗಾಗಿ ಖಂಡಿತ ನಾವು ಅವರ ಒಳ್ಳೆಯದಕ್ಕೋಸ್ಕರ ಮಾಡಬೇಕು ಅಂತ. ತಾಯಿಯಾದವಳಿಗೆ ಮಗನ ಮೇಲೆ ಬಹಳ ಪ್ರೀತಿ ಇರ್ತದೆ. ಆ ಪ್ರೀತಿ ಇವರಿಗೊಂದು ದೀಕ್ಷೆ ಕೊಡಲಿಕ್ಕೆ ಕಾರಣ ಆಯಿತು. ಕಾರಣ ಯಾಕೆ ಕೇಳಿದರೆ ಯತಿಗಳಾಗುವಂಥದ್ದು ಉಂಟಲ್ಲ, ಅದು ಸಮಾಜವನ್ನು ಬಿಟ್ಟು ಹೋಗುವುದಲ್ಲ. ಇದರ ಬಗ್ಗೆ ಬಹಳ ವಿಚಾರಗಳಿದ್ದಾವೆ. ಈ ಸನ್ಯಾಸ ಎನ್ನುವಂಥದ್ದು 4-5 ವಿಭಾಗಗಳುಂಟು. ಅದರಲ್ಲಿ ಕುಟೀಚಟ, ಬಹುದಕ, ಹಂಸ, ಪರಮಹಂಸ, ಪರಮಹಂಸ ಪರಿವ್ರಾಜಕ ಅಂತ ಇದೆ. ಈ ಶಿರೂರು ಮಠಕ್ಕೆ ಬರುವಾಗ ಅದು ಪರಮಹಂಸ ಪರಿವ್ರಾಜಕ ಎನ್ನುವ ಪದವಿಯಿಂದ ಬರುವಂಥದ್ದು. ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಎಷ್ಟೋ ಜನ ಹೇಳ್ತಾರೆ ಆತ್ಮಶ್ರಾದ್ದವನ್ನು ಮಾಡಿಕೊಂಡು ಹೋಗ್ತಾರೆ ಅಂತ. ಖಂಡಿತ ಇಲ್ಲಿ ಆತ್ಮಶ್ರಾದ್ದ ಅಂದರೆ ತನಿಗೆ ತಾನು ಮಾಡುವ ಶ್ರಾದ್ದ ಅಲ್ಲ. ಹಾಗಾದರೆ ಏನು ಆತ್ಮಶ್ರಾದ್ದ ಅಂದರೆ? ಆತ್ಮ ಅಂದರೆ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ ಭಗವಂತನ 4 ರೂಪ. ಈ 4 ರೂಪಗಳಿಗೆ ಕೊಡುವಂಥದ್ದು ಉಂಟಲ್ಲ ಶ್ರಾದ್ದ, ಶ್ರದ್ಧೆಯಿಂದ ಕೊಡುವಂಥದ್ದು ಪಿಂಡದಾನ. ಅದೇ ಹೊರತು ಮತ್ತೇನೂ ಅಲ್ಲ. ಇವತ್ತು ಮದುವೆ ಆಗುವ ಮೊದಲು ನಾಂದಿ ಶ್ರಾದ್ದಾದಿಗಳುಂಟು. ಅಲ್ಲಿ ಹೇಗೆ ಯಜ್ಞೋಪವಿತ ಎಡಕ ಹಾಕಲಿಕ್ಕಿಲ್ಲ, ಎಳ್ಳು ಮುಟ್ಲಿಕ್ಕಿಲ್ಲ, ಅದೇ ರೀತಿಯಾಗಿ ಯಾವ ಗೋತ್ರಗಳು ಹೇಳಲಿಕ್ಕಿಲ್ಲ. ಭಗವಂತನಿಗೆ ಕೃತಜ್ಞತಾಪೂರ್ವಕವಾಗಿ ಕೊಟ್ಟು ತಾವು ಸ್ವೀಕಾರ ಮಾಡುವುದಷ್ಟೇ ಬಿಟ್ಟರೆ ಮತ್ತೇನೂ ಅಲ್ಲ. ಹಾಗಾಗಿ ಇದು ಪರಮಹಂಸ ಪರಿವ್ರಾಜಕವಾದಂಥ ಒಂದು ಪೀಠಾಧಿಪತ್ಯ ಆದದ್ರಿಂದ ಇದೇನು ಸಂಸಾರವನ್ನು ಬಿಟ್ಟು ಹೋಗುವ ವ್ಯವಸ್ಥೆಗಳಲ್ಲ. ಹಾಗಾದರೆ ಏನು ಕೇಳಿದರೆ, ಇಷ್ಟರವರೆಗೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಎನ್ನುವ ಭಾವದಿಂದ ನಾವು ನಮ್ಮ ಜನ, ನಮ್ಮ ಊರು, ಕೃಷ್ಣ ಭಕ್ತರಿಂದ ವಿಶಾಲತನಕ್ಕೆ ಹೋಗುವಂಥದ್ದೇ ಯತಿ ಧರ್ಮದ ಕಲ್ಪನೆ. ಹಾಗಾಗಿ ತಾನು ಎಲ್ರಿಗೂ ಅಭಯವನ್ನು ಕೊಟ್ಟು ಎಲ್ಲರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎನ್ನುವಂಥ ಪದವಿಗೆ ಹೋಗ್ತಾರೆ. ಹಾಗಾಗಿ ಅಂಥ ಪದವಿಗೆ ಹೋಗುವಾಗ ನಾವು ನಮ್ಮತನಕ್ಕೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಹೀಗೆ ಮಾಡಬಾರದು ಎನ್ನುವ ದೃಷ್ಟಿಯಿಂದ ಸರಿ ಅಂತ ಅವಳು ಕೂಡ ಒಪ್ಪಿದ್ದಾಳೆ. ಹಾಗಾಗಿ ಒಪ್ಪಿದ್ದು ಮಾತ್ರ ಅಲ್ಲ, ನಾನು ಅವರಿಗೆ ಹೇಳಿದೆ, ನನ್ನದಾದರೂ ಬಂಧ ಬಿಡ್ಬೋದು, ತಾಯಿ ಬಂಧ ಬಿಟ್ಟು ಹೋಗೋದಿಲ್ಲ. ಯಾಕೆ ಕೇಳಿದರೆ ತಾಯಿಗೆ ನಮಸ್ಕಾರ ಮಾಡಲೇಬೇಕು. ಮಾತ್ರ ಅಲ್ಲ, ಯಾಕೆ ನೋಡಿಕೊಳ್ಬೇಕು ನಾವು ಇವತ್ತು ನಾವು ಯಾಕೆ ಶಿರೂರು ಮಠದಲ್ಲಿ ಇದ್ದೇವೆ ಕೇಳಿದರೆ ಖಂಡಿತ ಅಧಿಕಾರಕ್ಕೋಸ್ಕರ ಅಲ್ಲ. ನಾವು ಹೊರಗಡೆಯಿಂದ ಅವರಿಗೆ ನಾವು ಸಪೋರ್ಟ್ ಮಾಡಿದರೆ ಮಾತ್ರ ಅವರು ಒಳಗಿಂದ ಪೂಜೆ ಮಾಡ್ತಾರೆ. ಇದು ನಾನು ಸಮಸ್ತ ಜಾತಿ ಬಾಂಧವರಿಗೂ ಎಲ್ಲ ಕೃಷ್ಣ ಭಕ್ತರಿಗೂ ಹೇಳೋದು ಇಷ್ಟೇ. ಬ್ರಾಹ್ಮಣರಾಗಿ ನಾವು ಒಳಗೆ ಪೂಜೆ ಮಾಡಬೇಕಾದ್ರೆ ಇತರರು ಸಹಕಾರ ಕೊಡಲೇಬೇಕು ಹೊರಗಿನಿಂದ. ನಾವು ಹೊರಗಡೆ ಕಸ ಗುಡಿಸ್ಲಿಕ್ಕೆ ಹೋದರೆ, ಬೇರೆ ಕೆಲಸಕ್ಕೆ ಹೋದರೆ ಒಳಗಿನಿಂದ ಪೂಜೆ ಮಾಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ನಾವು ಇವತ್ತು ಸುಸ್ಥಿರನಾಗಿ ಶ್ರೀಪಾದರು ಪರ್ಯಾಯ ಪೀಠದಲ್ಲಿ ಕೂತ್ಕೊಂಡು ಕೃಷ್ಣ ಪೂಜೆ ಮಾಡಬೇಕು ಕೇಳಿದರೆ ಕೃಷ್ಣ ಭಕ್ತರು ಎಲ್ಲರೂ ಹೊರಗಡೆಯಿಂದ ಎಲ್ಲರೂ ಕೂಡ ಸಹಕಾರ ಕೊಡಬೇಕು.
ಅವರಿಗೆ ಯಾವ ತಲೆಬಿಸಿ ಕೊಡಬಾರದು. ಆ ಕೃಷ್ಣನನ್ನು ಮೆಚ್ಚಿಸಿ ಪೂಜೆ ಮಾಡ್ತಾರೆ. ನಮಗೇನು ಕೇಳಿದರೆ ಅವರು ಪೂಜೆ ಮಾಡೋದು ಅವರಿಗೆ ಮಾತ್ರ ಒಳ್ಳೆಯದಾಗಲಿ ಹೇಳೋದಿಲ್ಲ. ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಲೋಕಾಹ ಅಂತ ಹೇಳುವಂಥದ್ದು. ಪೂಜೆ ಮಾಡುವ ಉದ್ದೇಶವೇ ಹಾಗೆ. ಪುರುಷಾರ್ಥಗಳು ಹುಟ್ಟಿಕೊಳ್ಳುತ್ತವೆ, ಲೋಕರಾಷ್ಟ್ರಕ್ಕೆ ಕ್ಷೇಮ ಆಗುತ್ತದೆ ಅಂತ. ಹಾಗಾಗಿ ಬ್ರಾಹ್ಮಣರ ಜೀವನ ಅದು ಸ್ವಾರ್ಥಪರ ಅಲ್ಲ. ನಾನು ಪ್ರವಚನಗಳನ್ನೆಲ್ಲ ಮಾಡ್ತಾ ಇದ್ದವ. ಹಾಗಾಗಿ ಈ ಒಂದು ಸ್ಥಿತಿಯಿಂದಾಗಿ ಖಂಡಿತ ಮುಂದೆ ಕೂಡ ಪರ್ಯಾಯದಲ್ಲಿ ಎಲ್ಲ ಕೃಷ್ಣ ಭಕ್ತರ ಒಂದು ಸಹಕಾರ ಖಂಡಿತ ಇರ್ತದೆ ಅಂತ ಭಾವಿಸ್ತೇನೆ. ಅದಕ್ಕೆ ಕಾರಣವೇ ಮೊನ್ನೆ ನಡೆದಂತಹ ಒಂದು ಪುರಪ್ರವೇಶ ಉತ್ಸವ. ನೋಡಿ, ಸ್ವಾಮಿಗಳು 2 ವರ್ಷ ತಾವು ಭಾರತ ಸಂಚಾರ ಮಾಡಿಕೊಂಡು ತೀರ್ಥಯಾತ್ರೆ ಮಾಡಿ ದೇವರ ದರ್ಶನ ಮಾಡಿ ಅಲ್ಲಿದ್ದ ಭಕ್ತರಿಗೆ ಮಾರ್ಗದರ್ಶನಗಳನ್ನು ಕೊಟ್ಟು ಅವರ ಸಂಪರ್ಕವನ್ನು ಬೆಳೆಸಿ ಅವರು ಕೊಟ್ಟ ಕಪ್ಪ ಕಾಣಿಕೆಗಳನ್ನು ಕೃಷ್ಣನಿಗೆ ಅರ್ಪಿಸಲಿಕ್ಕೆ ಬರ್ತಾ ಇದ್ದಾರೆ. ಬರ್ತಾ ಇರುವಾಗ ಮೊದಲು ಎಲ್ಲ ನೀವು ಸ್ವಾಗತ ಮಾಡಿದ್ದೀರಿ. ಖಂಡಿತ ಪುರ ಪ್ರವೇಶಕ್ಕಿಂತ ಮೊದಲು ನೀವೊಂದು ಟ್ಯಾಗ್ ಲೈನ್ ಅನ್ನು ಇಡ್ತೀರಿ, ಶಿರೂರು ಪರ್ಯಾಯ ನಮ್ಮ ಪರ್ಯಾಯ ಅನ್ನುವಂಥ ವಿಚಾರದ ಕುರಿತು. ಯಾಕಂದ್ರೆ ಮೊದಲಿನಿಂದಲೂ ಕೂಡ ಹಾಗೆ ಶಿರೂರು ಪರ್ಯಾಯದ ಸಂಭ್ರಮಾಚರಣೆಯಲ್ಲಿ ನಾವುಗಳೆಲ್ಲ ತೊಡಗಿಸಿಕೊಂಡಿದ್ದವರು. ಶಿರೂರು ಪರ್ಯಾಯವನ್ನ ನಮ್ಮ ಪರ್ಯಾಯ ಅನ್ನುವಂಥ ಪರಿಕಲ್ಪನೆಯೊಂದಿಗೆ ಪ್ರಾರಂಭಿಸ್ತೀವಿ. ಈ ಪ್ರಾರಂಭದ ಪರಿಕಲ್ಪನೆ ಯಾಕಾಗಿ ಹುಟ್ಟಿತು ಅನ್ನುವಂಥ ವಿಚಾರದ ಕುರಿತು. ಅಂದರೆ ನಾವು ಶಿರೂರು ಮಠಕ್ಕೆ ಬಂದು ಆಡಳಿತ ಎಲ್ಲ ನೋಡುವಾಗ ನಮಗೆ ಶಿರೂರು ಮಠದ ಭಕ್ತರ ಸಂಪರ್ಕ ಇರಲಿಲ್ಲ. ಆಗ ಶಿರೂರು ಮಠದ ಭಕ್ತರೆಲ್ಲ ಒಬ್ಬೊಬ್ಬರು ಬಂದು ಲಕ್ಷ್ಮೀವರರು ಹಾಗೆ ಹೀಗೆ ಎಲ್ಲ ಹೇಳ್ತಾ ಇದ್ರು. ಪ್ರತಿಯೊಂದರಲ್ಲಿ ಕೂಡ ಒಳ್ಳೆಯದು ಇದೆ, ಕೆಟ್ಟತನವೂ ಹೇಳ್ತಾರೆ. ಆದರೆ ಎಲ್ಲ ಜನಸಾಮಾನ್ಯರು ಎಲ್ಲರೂ ಕೂಡ ಲಕ್ಷ್ಮೀವರರನ್ನು ತುಂಬ ಹಚ್ಚಿಕೊಂಡಿದ್ರು, ತುಂಬ ಪ್ರೀತಿ ಮಾಡ್ತಾ ಇದ್ರು. ಇದು ನೋಡುವಾಗ ನಾನು ಒಂದ್ಸಲ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಯಶ್ಪಾಲ್ ಸುವರ್ಣ, ಈಗಿನ ಶಾಸಕರು, ನಮ್ಮ ಪರ್ಯಾಯ ಇದರದ್ದು ಸ್ವಾಗತ ಸಮಿತಿಯ ಅವರು ಕಾರ್ಯಾಧ್ಯಕ್ಷರು, ಅವರಿಗೆ ಹೇಳಿದೆ, ನೀವೊಬ್ಬರು ಇವರು ಅಂತ ಹೇಳಿ ನೀವು MLA ಅಂತ ಹೇಳಿಯೋ, ನೀವೊಂದು BJP ಅಂತ ಹೇಳಿಯೋ, ನೀವೊಂದು ಹಿಂದೂ ಸಂಘಟಕರು ಅಂತ ಹೇಳಿಯೋ ನಾನು ನಿಮಗೆ ಇದು ಜವಾಬ್ದಾರಿ ಕೊಡ್ತಾ ಇಲ್ಲ. ಶಿರೂರು ಮಠದ ಆಗು ಹೋಗುಗಳ ಬಗ್ಗೆ, ಲಕ್ಷ್ಮೀವರರ ಬಗ್ಗೆ ನನಗಿಂತ ಹೆಚ್ಚು ತಿಳಿದವರು ನೀವೆಲ್ಲ ಇಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ನೀವು ಬೆಳೆದವರೆಲ್ಲ. ಹಾಗಾಗಿ ನನಗಿಂತ ಹೆಚ್ಚು ನಿಮಗೆ ಜವಾಬ್ದಾರಿ. ಹಾಗಾಗಿ ನೀವೆಲ್ಲ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದೆ. ಹಾಗಾಗಿ ಜನಸಾಮಾನ್ಯರು ಎಲ್ಲರೂ ಕೂಡ ಇದು ನಮ್ಮ ಮಠ ಅಂತ ಹೇಳಿದ್ದರಿಂದ ನಮಗೆ ಅನಿಸಿತು, ಹೌದಲ್ಲ, ನಾವು ಏನಿಲ್ಲಿ, ನಾವು ಏನೂ ಅಲ್ಲ, ಎಲ್ಲ ನೀವೇ. ನಾವು ಒಳಗಿದ್ದುಕೊಂಡು ಪೂಜೆ ಮಾತ್ರ ಮಾಡ್ಬೋದು, ಅಥವಾ ಗುರುಗಳು ಪೂಜೆ ಮಾಡ್ಬೋದು. ಅದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತದ್ದು ಈ ಹಿಂದೂ ಸಮಾಜ. ಇವರು ಮಾತ್ರ ಅಲ್ಲ, ಎಲ್ಲ ವರ್ಗದವರು ಕೂಡ ಇದ್ದಾರೆ. ಹಾಗಾಗಿ ನಾನು ಅದಕ್ಕೊಂದು ಆಲೋಚನೆ ಮಾಡಿದೆ. ಇವರು ಹಿಡಿದ್ರೆ ಮತ್ತೆ ಗಲಾಟೆ ಶುರು ಮಾಡ್ತದೆ. ಕೃಷ್ಣ ಭಕ್ತರು ಅಂತ. ಹಾಗಾಗಿ ಯಾರು ಕೃಷ್ಣ ಮಠಕ್ಕೆ ಬರ್ತಾರೋ ಅವರು ಯಾವ ಧರ್ಮದವರೇ ಇರಲಿ, ಮತದವರೇ ಇರಲಿ, ಅವರು ಕೃಷ್ಣ ಭಕ್ತರಾಗಿ ಬರಬೇಕು. ಖಂಡಿತ ನಮ್ಮ ಹಿಂದೂ ಧರ್ಮ ಬೆಳಿಬೇಕು ಕೇಳಿದರೆ ಕೃಷ್ಣ ಭಕ್ತರು ಬೆಳಿಬೇಕು. ಹಾಗಾಗಿ ಕೃಷ್ಣನ ಪ್ರೀತಿಗೋಸ್ಕರ ಇವರು ಪೂಜೆ ಮಾಡ್ತಾರೆ, ಕೃಷ್ಣನ ಪ್ರೀತಿಗೋಸ್ಕರ ಜನಗಳು ಬರ್ತಾರೆ. ಹಾಗಾಗಿ ಇದನ್ನು ಕೃಷ್ಣ ಭಕ್ತರ ಪರ್ಯಾಯ, ಶಿರೂರು ಪರ್ಯಾಯ ಕೃಷ್ಣ ಭಕ್ತರ ಪರ್ಯಾಯ ಅಂತ ನಾವು ಆಲೋಚನೆ ಮಾಡಿತು, ಘೋಷಣೆ ಮಾಡಿತು. ಅದು ಮಾತ್ರ ಅಲ್ಲ, ಅದನ್ನು ಹೌದು ಅಂತ ಹೇಳಿ ಮೊನ್ನೆ ಪುರಪ್ರವೇಶದಲ್ಲಿ ತೋರಿಸಿಕೊಟ್ರು ಜನ. ಎಲ್ಲ ಪ್ರೀತಿಯಿಂದ ಬಂದು ಇವರನ್ನು ಸ್ವಾಗತ ಮಾಡಿದ್ದಾರೆ. ಇದರಿಂದ ಏನು ಅಂತ ಕೇಳಿದರೆ ಇಷ್ಟೇ, ಆತ್ಮವಿಶ್ವಾಸ ಬೆಳೆಯುತ್ತೆ, ಮತ್ತೇನೂ ಅಲ್ಲ. ನಾವಿದ್ದೇವೆ ಅಂತ ಹೇಳಿದರೆ, ಓ ನೀವಿದ್ದೀರಲ್ಲ ಸರಿ ಅಂತ, ಇಲ್ಲದಿದ್ದರೆ ಇದರಲ್ಲಿ ಹೇಗೆ ಇರ್ತದೆ, ಹೇಗೆ ಮಾಡ್ತೀರಿ ನೋಡುವ ಅಂತ ಹೇಳಿಬಿಟ್ರೆ ನಾವು ಏನು ಮಾಡೋದು, ಅಯ್ಯೋ ಆಗ್ಲಿಕ್ಕಿಲ್ಲಪ್ಪ ಅಂತ ಸುಮ್ಮನೆ ಕೂತ್ಕೊಳ್ತೇವೆ. ಖಂಡಿತ ಇವತ್ತು ನಮ್ಮ ಮನಸ್ಸಿಗೆ ಸಮಾಧಾನ ಉಂಟು. ಏನು ಕೇಳಿದರೆ ಇವತ್ತು ನೋಡಿ ನಾವು ಇಲ್ಲಿದ್ದೇವೆ, ಇವತ್ತು ಏಕಾದಶಿ, ಇವರ ಪೂರ್ವಾಶ್ರಮದ ಮನೆಯಲ್ಲಿ ನಾವಿದ್ದೇವೆ. ಆದರೆ ಅಲ್ಲಿ ಇವತ್ತು ಕೂಡ ಕೆಲಸಗಳು ನಡೀತಾ ಉಂಟು. ಶಿರೂರು ಮಠದಲ್ಲಿ ಹೊರೆಕಾಣಿಕೆಗಳು ಬರ್ತಾ ಉಂಟು, ಅಲ್ಲಿ ನಗರಗಳಿಗೆ ಅಲಂಕಾರಗಳು ನಡೀತಾ ಉಂಟು. ವೀರೇಂದ್ರ ಹೆಗಡೆಯವರು ಕೂಡ ಸಪೋರ್ಟ್ ಮಾಡಿದ್ರು. ಕಾರಣ ಅಂದರೆ ನಾವು ಅದೇ ಊರಿನಿಂದ ಬಂದವರೆಲ್ಲ. ಹಾಗಾಗಿ ಇದೆಲ್ಲವನ್ನು ನೋಡಿದಾಗ ಇಷ್ಟೇ ಅನಿಸೋದು, ಇದು ಕೃಷ್ಣ ನಡೆಸ್ತಾ ಇದ್ದಾನೆ, ನಾವು ಪಾತ್ರಧಾರಿಗಳು ಮಾತ್ರ ಅಂತ. ಇದರ ಜೊತೆಗೆ ಪುರಪ್ರವೇಶದಿಂದ ಮುಂಚಿತವಾಗಿ ಒಂದಷ್ಟು ವಿಚಾರದ ಕುರಿತಾಗಿ ನಾವು ಚರ್ಚಿಸಬೇಕು. ಅಂದ್ರೆ ಪುರಪ್ರವೇಶಕ್ಕಿಂತ ಮೊದಲು ಸ್ವಾಮೀಜಿಗಳು ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳನ್ನ ಭೇಟಿ ಮಾಡಬೇಕು, ಅದರ ಜೊತೆಗೆ ಭಕ್ತರ ಒಂದಷ್ಟು ಕೇಂದ್ರಗಳಿಗೆ ಭೇಟಿ ಆಗಬೇಕು. ಈ ಎಲ್ಲ ವಿಚಾರಗಳನ್ನು ಗಮನಿಸಿದ್ರೆ ಯಾವ ರೀತಿಯಲ್ಲಿ ಆ ಕಾರ್ಯಯೋಜನೆಗಳು ಇತ್ತು ಅನ್ನುವಂಥ ವಿಚಾರದ ಕುರಿತಾಗಿ. ಕೋಶ ಓದಬೇಕು, ದೇಶ ಸುತ್ತಬೇಕು. ಅಂದರೆ ಒಬ್ಬರು ಸ್ವಾಮಿಗಳ ಹತ್ರ ಎಲ್ಲರದ್ದು ಒಂದು ಕಂಪ್ಲೇಂಟ್ ಏನು ಹೇಳಿದರೆ ಅವ್ರದ್ದು ಕಿಪಿ ಪಿತ್ತಾಳೆ ಅಂತ, ಅವ್ರಿಗೆಂತ ಗೊತ್ತಾಗುವುದಿಲ್ಲ. ಅವ್ರಿಗೆ ಹೇಳಿದ್ದೇ ಅವರಿಗೆ ವೇದವಾಕ್ಯ ಅಂತ ಹೇಳ್ತಾರೆ. ಖಂಡಿತ ಅಲ್ಲ, ಹಾಗಲ್ಲ ಎನ್ನುವುದಕ್ಕೆ ಆಚಾರ್ಯ ಮಧ್ವರು ಒಂದು ವ್ಯವಸ್ಥೆಯನ್ನು ಮಾಡಿದರು. 2 ತಿಂಗಳು ಕೃಷ್ಣನ ಪೂಜೆಯನ್ನು ಮಾಡಿ ಉಳಿದ ಸಮಯದಲ್ಲಿ ಅವರು ದೇಶಗಳನ್ನು ಸುತ್ತಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ. ಆದರೆ ಅದು ಸಾಕಾಗೋದಿಲ್ಲ. 2 ವರ್ಷಕ್ಕೆ ವಾದಿರಾಜಯತಿಗಳು ಅದನ್ನು ವಿಸ್ತಾರ ಮಾಡ್ತಾರೆ. ಹಾಗಾದರೆ ಉಳಿದ 14 ವರ್ಷ ದೇಶವನ್ನು ಸುತ್ತಬೇಕು. ಸುತ್ತಿದಾಗ ಅವರಿಗೆ ಜ್ಞಾನ ಗೊತ್ತಾಗ್ತದೆ, ಜನ ಹೇಗೆ ಅಥವಾ ಏನು ಸಮಸ್ಯೆಗಳುಂಟು, ನಾವು ಹೇಗೆ ಇರಬೇಕು ಎನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ತೀರ್ಥಯಾತ್ರೆ ಮಾಡಬೇಕು ಅಂತ ವಿಧಾನ ಮಾಡಿದರು. ಇವರು ಸಾಮಾನ್ಯ ಪುತ್ತಿಗೆ ಸ್ವಾಮಿಗಳು ಪರ್ಯಾಯಕ್ಕೆ ಕೂತ ತಕ್ಷಣ ಇವರು ಸಂಚಾರಕ್ಕೆ ಹೊರಟಿದ್ದಾರೆ. ಅಂದರೆ 2 ವರ್ಷದಲ್ಲಿ ಆ ಭಾರತ, ಕಾಶ್ಮೀರದಿಂದ ಹಿಡಿದು ತಮ್ಮ
ಕನ್ಯಾಕುಮಾರಿವರೆಗೆ, ಈ ಕಡೆಯಿಂದ ಪುರಿ ದ್ವಾರಕದಿಂದ ಹಿಡಿದು ಆ ಕಡೆಯ ಸೌರಾಷ್ಟ್ರವಾದಂತಹ ನಮ್ಮ ದ್ವಾರಕೆಯವರೆಗೆ, ಹೀಗೆ ಎಲ್ಲ ಕಡೆ ತಾವು ಸಂಚಾರ ಮಾಡಿ ಬಂದಿದ್ದಾರೆ. ನೇಪಾಳಕ್ಕೂ ಹೋಗಿದ್ದಾರೆ. ಎಲ್ಲ ಹೋಗಿ ಬಂದಾಗ ಜನ ಹೇಗೆ, ದೇಶ ಹೇಗೆ, ಲೋಕ ಈಗ ಹೇಗೆ ನಡೀತಾ ಉಂಟು ಎಟ್ ಪ್ರೆಸೆಂಟ್, ಇದೆಲ್ಲವೂ ಕೂಡ ಅವರಿಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಹಾಗೆಲ್ಲ ತಿಳ್ಕೊಂಡು ಬಂದು ತೀರ್ಥ ಸ್ನಾನಗಳನ್ನು ಮಾಡಿದಾಗ ಆ ದೋಷಗಳೆಲ್ಲ ಪರಿಹಾರ ಆಗಿ ಆ ಪುಣ್ಯ ಸಂಚಯನವನ್ನು ಮಾಡಿಕೊಂಡು ಈ ಪುಣ್ಯನನ್ನು ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಅಂತ ಹೊರಟು ಬಂದಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಇದು ಸಂಚಾರದಲ್ಲಿ ಮಾತ್ರ, ಇದಕ್ಕೆ ಹಿಂದೆ ಒಂದೊಂದು ಪೂಜಾ ಪದ್ಧತಿಗೂ ಒಂದೊಂದು ವ್ಯವಸ್ಥೆಗಳಿದ್ದಾವೆ. ಅದಕ್ಕೆ ಮುಹೂರ್ತಗಳು ಅಂತ ಮಾಡ್ತೇವೆ ನೋಡಿ. ಕೃಷ್ಣನ ಪೂಜೆ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಎಣಿಸ್ಬೋದು, ಈ ಪರ್ಯಾಯ ಯಾಕಿಷ್ಟು, ಬೇರೆ ಕಡೆಯೂ ಉಂಟು. ಪರ್ಯಾಯ ಅಂದರೆ ಬದಲಾವಣೆ, ಟರ್ಮ್ ಅಥವಾ ಇದು ಅಂತ ಅರ್ಥ. ಆದರೆ ಇಲ್ಲಿ ಯಾಕೆ ಉಡುಪಿಯಲ್ಲಿ ಇಷ್ಟು ಕೇಳಿದರೆ, ಇದು ಕೃಷ್ಣನ ಪ್ರತಿಮಾ ಸನ್ನಿಧಾನದಲ್ಲಿ ಮಾತ್ರ ಪೂಜೆ ಅಲ್ಲ, ಮತ್ತೆ ಇದು ಸಾಮಾಜಿಕವಾದಂಥ ಒಂದು ಆರಾಧನೆಯೂ ಹೌದು. ಇವತ್ತು ಹಿಂದೂ ಸಮಾಜ ಒಟ್ಟಾಗಬೇಕಾದರೆ ಇಂಥ ಫೆಸ್ಟಿವಲ್ಗಳು, ಹಬ್ಬ ಹರಿದಿನಗಳು ಆಗಾಗ ಆಗಬೇಕು. ಹಾಗೆ ಆದರೆ ಮಾತ್ರ ನಾವೆಲ್ಲ ಒಂದು ಎನ್ನುವ ಭಾವ ಬರುತ್ತೆ. ಹಾಗಾಗಿ ಇವರು ಏನು ಮಾಡ್ತಾರೆ ಕೇಳಿದರೆ, ಕೃಷ್ಣನನ್ನು ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿ 8 ಜನರನ್ನು ನಿಯೋಜನೆ ಮಾತ್ರ ಮಾಡಲಿಲ್ಲ, ಅನ್ನದಾನವನ್ನು ಚೆನ್ನಾಗಿ ಮಾಡಬೇಕು ಅಂತ ಕೊಟ್ಟರು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಕೊಟ್ಟರು, ಪಾಠ ಪ್ರವಚನಗಳನ್ನು ಮಾಡಬೇಕು ಅಂತ ಹೇಳಿದರು ಆಚಾರ್ಯ ಮಧ್ವರು. ಎಷ್ಟು ಹೇಳ್ತಾರೆ ಕೇಳಿದರೆ, ನಾಯಿಯಿಂದ ಹಿಡಿದು ನಾಯಿ ತಿನ್ನುವವರವರೆಗೂ ಎಲ್ರಿಗೂ ಅನ್ನವನ್ನು ಹಾಕಬೇಕು ಹೇಳ್ತಾರೆ. ಶ್ವಪಾಕೇಭ್ಯ ದದ್ಯಾದನ್ನಂ ಸಮಸ್ತಶಃ ಅಂತ ಊಟ ಕೊಡಬೇಕು. ಹಾಗಿದ್ರೆ ಹಬ್ಬ ಹರಿದಿನಗಳಲ್ಲಿ ನಾವೆಲ್ಲ ಆಲೋಚನೆ ಮಾಡ್ತೇವೆ, ತಿಂದು ಬಿಸಾಡ್ತಾರೆ ಅಂತ. ಖಂಡಿತ ಬಿಸಾಡಿದ್ದಲ್ಲ, ಅದು ಎಲ್ಲ ಪ್ರಾಣಿಗಳಿರ್ತವೆ, ಜಿರಳೆ ಇರುತ್ತೆ, ಇರುವೆ ಇರುತ್ತೆ, ಹಲ್ಲಿ ಇರುತ್ತೆ, ಹೆಗ್ಗಣ, ಇಲಿ, ನಾಯಿ, ಎಲ್ರಿಗೂ ಅದು ಆಹಾರ ಆಗಿಬಿಡ್ತದೆ. ಹಾಗಾಗಿ ಅಂತಹ ಪದಾರ್ಥಗಳನ್ನು ಸಾಕಷ್ಟು ಮಾಡಬೇಕು, ಭಕ್ತರಿಗೆ ಕೊಡಬೇಕು ಅಂತ ನಿಯಮನವನ್ನು ಮಾಡಿದರು. ಅಷ್ಟು ಮಾಡಿದರೆ ಅನ್ನಬ್ರಹ್ಮನ ದೇಗುಲ ಉಡುಪಿ ಪ್ರಸಿದ್ಧ. ಆದರೆ ಆ ಊಟ ಖಾಲಿ ರುಚಿಯಲ್ಲಿ ಮಾತ್ರ ಅಲ್ಲ, ಸಂಸ್ಕಾರಗಳು ಉಂಟು ಅದಕ್ಕೆ. ಏನು, ಅಕ್ಕಿಯನ್ನು ತರುವಂಥದ್ದು ಇರ್ಬೋದು, ಬಾಳೆ ಎಲೆ, ಎಲ್ಲದಕ್ಕೊಂದು ಮುಹೂರ್ತ ಅಂತ ಮಾಡಿದರು. ಮೊದಲು ಊಟ ಮಾಡಬೇಕಾದ್ರೆ ಬಾಳೆ ಎಲೆ, ಹಾಗಾಗಿ ಬಾಳೆ ಗಿಡಗಳನ್ನು ನೆಡಬೇಕು, ಅದಕ್ಕೂ ಬಾಳೆ ಮುಹೂರ್ತ ಅಂತ ಮಾಡಿದರು. ಅದು ಸಾಮಾನ್ಯ 1 ವರ್ಷದ ಹಿಂದೆ. ಆಮೇಲೆ ಬರುವಂಥದ್ದು ಅಕ್ಕಿ, ಸಾಮಾನ್ಯವಾಗಿ ಒಂದು 10 ತಿಂಗಳ ಹಿಂದೆ ಅಕ್ಕಿಯನ್ನು ಸಂಗ್ರಹ ಮಾಡ್ತಾರೆ. ಈ ಅಕ್ಕಿ ಹೊಸ ಅಕ್ಕಿ ಆಗಬಾರದು, ಅಕ್ಕಿ ಹಳೇದಾಗಿರಬೇಕು, ಅನ್ನ ಬಿಸಿ ಬಿಸಿ ಇರಬೇಕು. ಅನ್ನ ಯಾತಯಾಮಂ ಗತರಸಹ ಅಂತ, ಅದು ತಣ್ಣಗೆ ಆಗಬಾರ್ದು. ಆದರೆ ಅಕ್ಕಿ ಅದು ಫ್ರೆಶ್ ಆಗಿರಬಾರ್ದು, ಅದು ಹಳೇತಾಗಿರಬೇಕು. ಯಾಕೆ ಹೇಳಿದರೆ, ಅಕ್ಕಿಯ ಹುಳ ಕಣ್ಣಿಗೆ ತಂಪು ಅಂತ ಗಾದೆ. ಅಕ್ಕಿಯ ಹುಳ ಅಂದರೆ ಏನು, ಹುಳವನ್ನು ತಿನ್ನೋದು ಅಂತ ಅರ್ಥ ಅಲ್ಲ. ಮತ್ತು ಅಕ್ಕಿಯಲ್ಲಿ ಹುಳ ಆಗುವಷ್ಟು ಟೈಮ್ ಬಿಡಬೇಕು ನೋಡಿ. ಯಾಕೆ ಕೇಳಿದರೆ, ಅದು ಬ್ಯಾಕ್ಟೀರಿಯಾಗಳು, ಅಂದರೆ ಬ್ಯಾಕ್ಟೀರಿಯಾಗಳು ಇದೆಲ್ಲ ಉಂಟು ಹೇಳಿದರೆ ಅದು ಸತ್ವಭರಿತ ಅಂತ ಅರ್ಥ. ಇದು ಇವತ್ತು ನಾವು ವಿಷವನ್ನು ಹಾಕಿ ಅದು ಬರಬಾರ್ದು ಅಂತ ಮಾಡಿದರೆ ಅದು ಪಾಯ್ಸನ್ ಅಂತ ಅರ್ಥ. ಹಾಗಾಗಿ ಅಂತಹ ಅಕ್ಕಿಯನ್ನು ಸಂಗ್ರಹ ಮಾಡೋದು. ಈ ಸಲ ನಾವು ಏನು ಮಾಡಿದ್ದು ಕೇಳಿದರೆ, ಎಲ್ಲ ಕೃಷ್ಣ ಭಕ್ತರು ಬಂದು ಮುಷ್ಟಿ ಅಕ್ಕಿಯನ್ನು ಹಾಕಬೇಕು. ಹಾಗಾಗಿ ಎಲ್ಲ ಪೀಠಾಧಿಪತಿಗಳು ಬಂದರು, ಹೆಗಡೆಯವರು ಬಂದರು, ಈ ಕಡೆಯಿಂದ ನಮ್ಮ ಈ ಎಡನೀರು ಸ್ವಾಮಿಗಳು ಬಂದರು, ಎಲ್ಲರೂ ಬಂದು ಕೂಡ ನಾವು ಅಕ್ಕಿಯನ್ನು ಸಂಗ್ರಹ ಮಾಡಿದರು. ಈ ಸಂಗ್ರಹವಾದ ಅಕ್ಕಿಯನ್ನು ಹಾಗೆ ಶೇಖರಿಸಿ ಇಟ್ಟಿದ್ದೇವೆ. ಮುಂದೆ ಕೃಷ್ಣದೇವರಿಗೆ ಅದನ್ನು ಅರ್ಪಣೆ ಮಾಡ್ತೇವೆ. ಅಕ್ಕಿಯನ್ನು ಯಾವುದರಲ್ಲಿ ಬೇಯಿಸಬೇಕು ಕೇಳಿದರೆ, ಗ್ಯಾಸಲ್ಲಿಯೋ ಎಲೆಕ್ಟ್ರಿಕಲ್ ಸ್ಟವ್ ಅಲ್ಲ, ಮತ್ತೇನು ಕೇಳಿದರೆ ಅವರು ಹೇಳ್ತಾರೆ ಕಟ್ಟಿಗೆ ಒಲೆಯಲ್ಲಿ ಬೇಯಿಸಬೇಕು. ಹಾಗಾದರೆ ಕಟ್ಟಿಗೆ ಸಂಗ್ರಹ ಮಾಡಬೇಕು. ಅದು ಆಷಾಢದಲ್ಲಿ ಮಳೆಗಾಲ ಆರಂಭ ಆಗುವಾಗ ಕಟ್ಟಿಗೆ ತುಂಡು ಮಾಡೋದು. ಕಟ್ಟಿಗೆ ತುಂಡು ಮಾಡೋದು ಕೇಳಿದರೆ ಪರಿಸರವನ್ನು ನಾಶ ಮಾಡೋದು ಅರ್ಥ ಅಲ್ಲ. ಮತ್ತು ಬುಡವನ್ನು ಇಷ್ಟು ಬಿಟ್ಟು ಆಮೇಲೆ ತುಂಡು ಮಾಡಬೇಕು. ಮತ್ತೆ ಅದು ಚಿಗುರಬೇಕು. ಅದಕ್ಕೊಂದು 32 ವರ್ಷ ಆ ಭಾಗಕ್ಕೆ ಮತ್ತೆ ಹೋಗೋದೇ ಇಲ್ಲ ನಾವು. ಅದಕ್ಕೋಸ್ಕರ ಶಿರೂರು ಮಠದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಅದಕ್ಕೆ ಇಟ್ಟಿದ್ದಾರೆ. ಹಾಗಾಗಿ ಇವತ್ತು ಈ ಸಲ ನಾವೇನೋ ಒಂದು 25-30 ಲೋಡು ಕಟ್ಟಿಗೆಯನ್ನು ಮಾಡಿ ಆ ಕಟ್ಟಿಗೆಯನ್ನು ರಾಶಿ ಹಾಕಿದ್ದೇವೆ. ಆ ರಾಶಿಯು ನೋಡಲಿಕ್ಕೆ ಚೆಂದಾಗಿರಬೇಕು. ನಮ್ಮಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಭಗವದ್ ರೂಪದ ಚಿಂತನೆ. ಹಾಗಾಗಿ ರಥದ ಹಾಗೆ ಅದನ್ನು ನಿರ್ಮಾಣ ಮಾಡುವಂಥದ್ದು. ಈ ರಥದ ಹಾಗೆ ನಿರ್ಮಾಣ ಮಾಡಿದ್ದರಿಂದ ಯಾವ ಗಾಳಿ ಮಳೆಗೂ ಕೂಡ ಅದು ಹಾರಿ ಹೋಗೋದಿಲ್ಲ, ಕಟ್ಟಿಗೆಯ ಒಳಗೆ ನೀರು ಹೋಗೋದಿಲ್ಲ. ಈ ರೀತಿಯಾದ ಸ್ಟ್ರಕ್ಚರ್ ಮಾತ್ರ ಅಲ್ಲ, ರಥವನ್ನು ನೋಡಿದಾಗ ಭಗವಂತನ ಚಿಂತನೆ ನಮಗೆ ಬರ್ತದೆ. ಅದು ಕಟ್ಟಿಗೆ ಮುಹೂರ್ತ ಅಂತ ಆಯಿತು. ಆಮೇಲೆ ಬರುವಂಥದ್ದು ಧಾನ್ಯ ಮುಹೂರ್ತ, ಅಂದರೆ ಭತ್ತ ಮೊದಲಾದ ಧಾನ್ಯಗಳನ್ನು ಸಂಗ್ರಹ ಮಾಡುವಂಥದ್ದು. ಅರಳು ಮಾಡಬೇಕಾದ್ರೆ, ಅಕ್ಕಿ ಮಾಡಬೇಕಾದ್ರೆ ಎಲ್ಲ ಮೂಲದ್ರವ್ಯ ಭತ್ತ. ಅಕ್ಕಿಯನ್ನು ಎಷ್ಟು ಸಂಗ್ರಹ ಮಾಡಬಹುದು, ಅದಕ್ಕಿಂತ ಹೆಚ್ಚು ಕಾಲ ಭತ್ತವನ್ನು ಸಂಗ್ರಹ ಮಾಡಬಹುದು. ಹಾಗಾಗಿ ಅಂತಹ ಭತ್ತವನ್ನು ಸಂಗ್ರಹ ಮಾಡುವ ಒಂದು ಪದ್ಧತಿಗೆ ಅದನ್ನು ಧಾನ್ಯ ಮುಹೂರ್ತ ಅಂತ ಕರೀತಾರೆ. ಇದಿಷ್ಟನ್ನು ಕೂಡ ಕೃಷ್ಣ ಭಕ್ತರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮುಂದೆ ಆದದ್ದೇ ಚಪ್ಪರ ಮುಹೂರ್ತ. ತಿನ್ನುವುದು ಎಲ್ಲಿ ಕೇಳಿದರೆ ಚಪ್ಪರ ಹಾಕಿತ್ತು. ಚಪ್ಪರ ಅಂದರೆ ಅದು ರಕ್ಷಣೆ ಅಂತ ಅರ್ಥ, ಸುಮ್ಮನೆ ಅಲ್ಲ, ಹೈಜಿನಿಕ್ ಆಗಿರಬೇಕು ಆಹಾರ. ಹಾಗಾಗಿ ಮೇಲಿಂದ ಯಾವುದೂ ಬೀಳಬಾರ್ದು, ಓಪನ್ ಸ್ಪೇಸಲ್ಲಿ ತಿನ್ನುವಂಥದ್ದಲ್ಲ. ಹಾಗಾಗಿ ಚಪ್ಪರ ಹಾಕಿ ಅಂಥದ್ದು ಮುಹೂರ್ತ ನಡೆದಿದೆ. ಅದರ ಮುಂದೆ ಬಂದದ್ದು ಪುರಪ್ರವೇಶ, ಅದೂ ನಡೆಯಿತು. ಇನ್ನೂ ನಡೆಯುವಂಥದ್ದು ಪ್ರಿಪರೇಷನು ಬಹಳ ಇದೆ. ಪುರಪ್ರವೇಶದ ಜೊತೆಗೆ ನಾನು ಮಾತನಾಡಬೇಕು, ಬಹಳ ವಿಶೇಷವಾಗಿ ಒಂದಷ್ಟು ಕಲಾ ಪ್ರಕಾರಗಳಿರ್ಬೋದು, ನಾಸಿಕ್ ಇರ್ಬೋದು, ಚಂಡೆ ಬಳಗ ಇರ್ಬೋದು, ಪಂಚವಾದ್ಯ ಇರ್ಬೋದು. ದೇವರನ್ನು ಒಲಿಸುವಂಥ ಸುಲಭ ಮಾರ್ಗ ಬಂದಿದ್ರೆ ದೇವರ ನಾಮ ಸಂಕೀರ್ತನೆ ಅಂತ ಹೇಳ್ತೇವೆ. ಸೊ ಭಜನಾ ತಂಡಗಳು, ಕುಣಿತ ಭಜನಾ ತಂಡಗಳು, ಅದಷ್ಟೇ ಅಲ್ಲದೆ ಉಡುಪಿಯ ಜನತೆ ಅಥವಾ ಬೇರೆ ಬೇರೆ ಭಾಗಗಳಿಂದ ಜನತೆ,
ರಾಜಕೀಯ ಮುಖಂಡರಿರ್ಬೋದು, ಸಾಮಾಜಿಕ ಮುಖಂಡರಿರ್ಬೋದು, ಎಲ್ಲರೂ ಕೂಡ ಆ ಪುರಪ್ರವೇಶದಲ್ಲಿ ಭಾಗಿಯಾಗಿದ್ರು. ಈ ಎಲ್ಲ ವಿಚಾರದ ಬಗ್ಗೆ ಹೇಳಬೇಕು ಅಂತಂದ್ರೆ ಆ ಅದ್ಭುತ ಕ್ಷಣಗಳು ಯಾವ ರೀತಿಯಲ್ಲಿತ್ತು ಅಂತ. ಬಹಳ ಚೆನ್ನಾಗಿ ನಡೆದಿತ್ತು. ಯಾಕೆ ಕೇಳಿದರೆ ಎಲ್ಲರೂ ಸೇರಿಕೊಂಡು ಆ ಕೃಷ್ಣನ ನೆನಪು ಬರುವಂತಹ ಎಲ್ಲ ಘಟನಾವಳಿಗಳನ್ನು ತೋರಿಸ್ತಾ ಇದ್ರು. ಈಗ ನಾವು ಟ್ಯಾಬ್ಲೋ ಹಾಕ್ತಾ ಇದ್ದೇವೆ, ಜನ ಬರಬೇಕು, ಜನರಿಗೆ ನೋಡಬೇಕು ಎನ್ನುವಂಥದ್ದು ಒಂದು ಮುಖ ಅಂತ ಆದರೆ, ನಿಜವಾಗಿ ನಮ್ಮೆಲ್ಲ ಸಾಂಸ್ಕೃತಿಕಗಳು ಕಲೆಗಳು ಕೂಡ ಅದು ಭಗವಂತನ ನೆನಪನ್ನು ಕೊಡುವಂಥದ್ದು. ಉದಾಹರಣೆ ಕಾಳಿಯ ಮಥನ ಕೃಷ್ಣ, ಅದರದ್ದು ಟ್ಯಾಬ್ಲೋ ಮಾಡಿ ಹೋದಾಗ ನಮಗೆ ಕೃಷ್ಣ ನೆನಪಾಗ್ತಾನೆ. ಓ, ಕೃಷ್ಣ ಕುಡಿದಾಡಿದಂತ. ಅಲ್ಲಿ ಯಾರೋ ಆ್ಯಕ್ಟರ್, ಯಾರೋ ವೇಷ ಹಾಕಿದವನು ನೆನಪಾಗುವುದಿಲ್ಲ, ಅಥವಾ ಅದು ಪ್ರತಿಕೃತಿ ಇರ್ತದೆ. ಕೆಲವು ಸಲ ಡೂಪ್ಲಿಕೇಟ್ ಅಲ್ಲಿ, ಒರಿಜಿನಲ್ ಇರೋದಿಲ್ಲ. ಒರಿಜಿನಲ್ ಹಾವಲ್ಲಿ ಯಾರು ಕುಣಿದಾಡ್ಲಿಕ್ಕೆ ಆಗಲ್ಲ. ಆದರೂ ನಮ್ಮ ಕಲ್ಪನೆ ಹೇಗೆ ಕೇಳಿದರೆ, ಓ, ಇದು ಕಾಳಿಂದಿ ಮಡುವಿನಲ್ಲಿ ಕೃಷ್ಣ ನರ್ತನ ಮಾಡಿದ ನೋಡಿ, ಈ ಚಿಂತನೆ ಒಂದು ಸಿಕ್ಕಿತು ನೋಡಿ. ಹಾಗಾಗಿ ನಮ್ಮ ಯಾವ ಒಂದು ಟ್ಯಾಬ್ಲೋ ಇರ್ಬೋದು, ಭಜನಾ ತಂಡಗಳಿವೆ, ಭಜನೆ ಯಾಕೆ ಗಟ್ಟಿ ಹೇಳಬೇಕು, ಮೆಲ್ಲ ಹೇಳ್ಬೋದಲ್ಲ, ನಾಮಸ್ಮರಣೆ ಮಾಡ್ಬೋದಲ್ಲ. ಅಲ್ಲ, ನಾನು ಮಾಡುವುದಕ್ಕಿಂತ 4 ಜನ ಹತ್ರ ಮಾಡಿಸಿದರೆ ಅದಕ್ಕೆ ಫಲ ಜಾಸ್ತಿ. ಹಾಗಾಗಿ ಭಜನೆ ಹೇಳುವವರು ತಾವು ಭಜನೆ ಮಾಡಿದರು, ಬೇರೆಯವರಿಗೆ ದೇವರ ಚಿಂತನೆ ಬರುವ ಹಾಗೆ ಮಾಡಿದರು. ನಾವು ಅಷ್ಟೇ ಒಂದು ರಿದಮಕ್ಕಾಗಿ ಯಾವುದಾದ್ರೂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ತಾ ಇದ್ರೆ ಆಟೋಮೆಟಿಕ್ಲಿಯಾಗಿ ನಾವು ಕೂಡ ಅದನ್ನು ಆ ಗುಂಗಿನಲ್ಲಿ ಶ್ರೀರಾಮ ಜಯ ರಾಮ ಅಂತ ಹೇಳ್ತೇವೆ. ಅದು ಮಾತ್ರ ಅಲ್ಲ, ಮಲಗಿ ಮರವಾದರದಿ ಪಾಡಲು ಕುಳಿತು ಬೇಡುವ ಅಂತ. ಹಾಗಾಗಿ ಮಲಗಿದ್ರೆ ಕೂತ್ಕೊಂಡು ಕೇಳ್ತಾನಂದ್ರೆ, ಆದರೆ ನಲಿದರೆ ಒಲಿವೆ ನಾ ನಿಮಗೆಂಬ, ಕುಣಿದು ಹೇಳಿದರೆ ಭಗವಂತ ಒಲಿತಾನೆ ಅಂತ ಇರುವುದು. ಹಾಗಾಗಿ ಕೃಷ್ಣ ಭಕ್ತರು ಭಾವೋದ್ರೇಕದಿಂದ ಕುಣಿದುಕೊಂಡು ಭಗವಂತನನ್ನು ಮೆಚ್ಚಿಸಲಿಕ್ಕೆ ಆ ಬೀದಿಯಲ್ಲಿ ಬರ್ತಾರೆ ನೋಡಿ. ಇದು ಮೆಚ್ಚಬೇಕಾದದ್ದು. ಯಾಕೆ ಕೇಳಿದರೆ, ಎಷ್ಟೋ ಜನರಿಗೆ ಅವನೇನು ನೋಡ್ತಾನೇನೋ, ಇವನೇನು ನೋಡ್ತಾನೇನೋ, ಕಾಲಲ್ಲಿ ಚಪ್ಪ ಹಾಕ್ಲಿಲ್ವೇನೋ, ನನ್ನ ಚಡ್ಡಿ ಸರಿ ಉಂಟೋ ಇಲ್ವೋ, ಇಂಥದ್ದೆಲ್ಲ ಆಲೋಚನೆ ಮಾಡುವಲ್ಲಿ ಎಲ್ಲ ಮೈ ಚಳಿ ಬಿಟ್ಟು ಕೃಷ್ಣನಿಗೋಸ್ಕರ ಕುಣಿದಾಡ್ತಾರೆ ನೋಡಿ. ಹೀಗೆ ಕುಣಿದಾಡಿಕೊಂಡು ಕೃಷ್ಣ ಭಕ್ತರು ಬಂದಿದ್ದಾರೆ. ಈ ಪುರಪ್ರವೇಶ ಎನ್ನುವಂಥದ್ದು ನಿಜವಾಗಿ ಆದದ್ದು ವೇದವರ್ಧನರಿಗೆ ಅಲ್ಲ, ಮತ್ತೆ ಯಾರಿಗೆ ಹೇಳಿದರೆ ವಿಠ್ಠಲ ದೇವರಿಗೆ. ಆ ಪಟ್ಟದ ವಿಠ್ಠಲ ದೇವರು ಬರ್ತಾರೆ ಅಂತಾಗುವಾಗ ಈ ಜನಸಾಗರ ಅದನ್ನು ನೋಡ್ತಾ ಇದ್ರು, ಅದನ್ನು ಚಿಂತನೆ ಮಾಡಿದ್ರು. ಹಾಗಾಗಿ ಇದು ಅದ್ಧೂರಿ ಪುರಪ್ರವೇಶ ಆಯಿತು. ಹಾಗಾಗಿ ಜನರು ಇದ್ದರೆ ಮಾತ್ರ ಯಾವುದೇ ವ್ಯವಸ್ಥೆಗಳು ಚೆನ್ನಾಗಿ ಆಗತ್ತೆ. ಹಾಗಾಗಿ ಪರ್ಯಾಯವೂ ಕೂಡ ಅಷ್ಟೇ, ಜನ ಸೇರಿದರೆ ಮಾತ್ರ ಆ ಪರ್ಯಾಯ ಚೆನ್ನಾಗಿ ಆಗತ್ತೆ. ಹಾಗಾಗಿ ಕೃಷ್ಣ ಭಕ್ತರೆಲ್ಲ ಪರ್ಯಾಯಕ್ಕೆ ಬರಬೇಕು ಅಂತ ನಾನು ಈ ಮೂಲಕ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರೂ ಕೂಡ ಸೇರಿಕೊಂಡು ನಮ್ಮ ಪರ್ಯಾಯ ಅಂತ ಮಾಡ್ತಾ ಇದ್ದಾರೆ. ಇವತ್ತು ಕಮಿಟಿಗಳಲ್ಲಿ ಕೆಲವರದ್ದು ಹೆಸರಿದೆ, ಕೆಲವರದ್ದು ಹೆಸರಿಲ್ಲ. ಆದರೆ ಕೆಲಸಕ್ಕಾಗುವಾಗ ಕಾಂಗ್ರೆಸ್ನವರಿದ್ದಾರೆ, BJPಯವರಿದ್ದಾರೆ, JDSನವರು ಇದ್ದಾರೆ, ಬ್ರಾಹ್ಮಣ ಇದ್ದಾರೆ, ಅವರು ಕೂಡ ಬಂದುಕೊಂಡು ಈ ಕೆಲಸವನ್ನು ತಾವು ಮಾಡ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರಿಗೂ ಕೂಡ ಕೃಷ್ಣ ದೇವರು ಅನುಗ್ರಹ ಮಾಡಲಿ ಅಂತ ನಾನು ಹಾರೈಸ್ತೇನೆ. ಪುರಪ್ರವೇಶದ ಅಂದ ಯಾವ ರೀತಿಯಲ್ಲಿದ್ದು, ಯಾರೆಲ್ಲ ಭಾಗಿಯಾಗಿದ್ರು ಎಲ್ಲವನ್ನು ನಾವು ಕೇಳಿದ್ವಿ. ಅದರ ಜೊತೆಗೆ ಬಹಳ ವಿಶೇಷವಾಗಿ ನಾವುಗಳಿಗೆ ಕೇಳಬೇಕು, ಹಸಿರು ಹೊರೆ ಕಾಣಿಕೆಗಳು ಸಾಂಗವಾಗಿ ಸಾಗಿ ಬರ್ತಾ ಇದ್ದಾವೆ. ಜಿಲ್ಲೆಯ ನಾನಾ ಭಾಗಗಳಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಧಾರ್ಮಿಕ ಕೇಂದ್ರಗಳಿರ್ಬೋದು, ಎಲ್ಲರೂ ಕೂಡ ಕೂಡಿಕೊಂಡು ಹಸಿರು ಹೊರೆ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಉಡುಪಿಯ ಜೋಡುಕಟ್ಟೆಯಿಂದ ಆ ಮೆರವಣಿಗೆಗಳು ಸಾಗಿ ಬರ್ತದೆ. ಇದರ ಅಂದವನ್ನು ಕೂಡ ಕೇಳಬೇಕು, ಯಾವ ರೀತಿಯಲ್ಲಿ ಇದೆಲ್ಲದರ ಅಂದ ಇದೆ, ಅದ್ರ ಜೊತೆಗೆ ಹಸಿರು ಹೊರೆ ಕಾಣಿಕೆಯಲ್ಲಿ ಒಂದಷ್ಟು ಜನ ಭಾಗವಹಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಶಿರೂರು ಪರ್ಯಾಯ, ನಮ್ಮ ಪರ್ಯಾಯ ಅಂದರೆ ಕೃಷ್ಣ ಭಕ್ತರ ಪರ್ಯಾಯ ಅಂತ ಹೇಳ್ತೇವೆ. ಆ ನಮ್ಮತನ ಬರುವುದು ಯಾವಾಗ ಕೇಳಿದರೆ, ನಾವಲ್ಲಿ ಹೋಗಿ ಭಾಗವಹಿಸಿದ್ರೆ ಅದ್ರ ನಮ್ಮದು ಅಂತ ಬರುತ್ತೆ. ಹಾಗಾಗಿ ನಮ್ಮದು ಅಂತ ಆಗಬೇಕು ಕೇಳಿದರೆ ಪ್ರತಿಯೊಬ್ಬರು ಒಂದಲ್ಲ ಒಂದು ವಸ್ತುವನ್ನು ಕೊಡಬೇಕು ಅಂತ. ಅಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ. ಯಾಕೆಂದರೆ 2 ವರ್ಷವೂ ಕೂಡ ಮಠದಲ್ಲಿ ಅನ್ನದಾನ ಎಲ್ಲ ನಡೀತದೆ. ಹಾಗಾದರೆ ಏನು ನಮ್ಮದು ಆಗಬೇಕು ಕೇಳಿದರೆ, ನಾವು ಬೆಳೆದ ವಸ್ತುವನ್ನು ಕೊಡಬೇಕು. ಹಿಂದಿನಿಂದಲೂ ಕೂಡ ಹಾಗೆ ಕೃಷ್ಣ ತಾನು ಏನನ್ನು ಬಯಸಿದ ಕೇಳಿದರೆ, ವಸ್ತುವನ್ನು ಬಯಸಲಿಲ್ಲ, ವಸ್ತುವಿನ ಹಿಂದಿರುವ ಭಾವವನ್ನು ಬಯಸಿದ. ಕುಚೇಲನಾಗಿ ಬಂದ, ಅವನ ಹತ್ರ ಕೇಳ್ತಾನೆ, ಗೆಳೆಯ, ಬಾಲ್ಯ ಗೆಳೆಯ, ಬಟ್ಟೆಯಲ್ಲಿ ಇಣುಕ್ತಾ ಉಂಟು, ಅದು ಏನು ತಂದಿದ್ದು ಮಾರಾಯ ಹೇಳಿದರೆ, ಕೊಟ್ಟು ಅವಲಕ್ಕಿ ಅಂದರೆ ಏನೂ ಇಲ್ಲ, ಅದಕ್ಕೆ ಉಪ್ಪು ಹುಳಿ ಖಾರ ಏನೂ ಇಲ್ಲ. ಆದರೂ ಕೂಡ ಕೈ ಹಾಕಿ ತಿಂದು ಎಷ್ಟು ರುಚಿ ಎಷ್ಟು ರುಚಿ ಹೇಳ್ತಾರೆ. ಒಂದು ಆಲೋಚನೆ ಮಾಡಿ, ರಾಜಾಧಿರಾಜನಾಗಿ ದ್ವಾರಕಾಧೀಶನಾಗಿ ಮರೆದ ಕೃಷ್ಣನ ಅರಮನೆಯಲ್ಲಿ ಅವಲಕ್ಕಿ ಇರಲಿಲ್ವಾ? ಇವತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಯಾವುದೂ ತಪ್ಪದೇ ಇರುವ ಪದಾರ್ಥಗಳಿದ್ರೆ ಅವಲಕ್ಕಿ, ಅದಕ್ಕೆ ಅವಲಕ್ಕಿ. ಹಾಗಾದರೆ ಅಂತಹ ಅವಲಕ್ಕಿಯನ್ನು ತಾನು ತಿಂದು 2ನೇ ಮುಷ್ಟಿಗೆ ಕೈ ಎಕ್ಕುತ್ತಾನೆ. ರುಕ್ಮಿಣಿ ತಡಿತಾಳೆ, ಇಷ್ಟೇ ಸಾಕು. ಯಾಕೆ? ಇವನಿಗೆ ಕೊಟ್ಟ ಸಂಪತ್ತನ್ನು ಅರಗಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮುಂದೆ ಅವನು ಸುಧಾಮನಾಗಿ ಬೆಳೀತಾನೆ, ಬಹಳಷ್ಟು ಸಂಪತ್ತು ಅವನಿಗೆ ಬರ್ತದೆ. ಅಂದರೆ ಕೃಷ್ಣನಿಗೆ ಪ್ರೀತಿಯಿಂದ ಕೊಟ್ಟದ್ದೇ ಪ್ರಧಾನ ಹೊರತು ಇದಲ್ಲ. ನೀವು ಒಂದೆಡೆ ನಾಳೆಯಲ್ಲಿ ಹೋಗುವಾಗ ಚಪಾತಿ ಹಿಡ್ಕೊಂಡ್ರೆ ಅದನ್ನು ತಿಂತಾ ಇದ್ದ. ಅವನಿಗೆ ಚಪಾತಿ ಪೂರಿ ಇಷ್ಟ ಅಂತ ಅಲ್ಲ, ಮತ್ತೇನು ಅವನಿಗೆ ಪ್ರೀತಿ ಇಷ್ಟ. ಹಾಗಾಗಿ ಸುಧಾಮ ಪ್ರೀತಿಯಿಂದ ಕೊಟ್ಟದ್ದಕ್ಕೆ ಸ್ವೀಕಾರ ಮಾಡಿ ಹಾಗೆ ಬಿಡಲಿಲ್ಲ, ಅನಂತ ಫಲವನ್ನು ಅನುಗ್ರಹ ಮಾಡಿದ. ನಮ್ಮ ಕೃಷ್ಣ ಭಕ್ತರಿಗೂ ಹಾಗೆ. ನಮ್ಮ ಮನೆಯಲ್ಲಿ ಬೆಳೆದ ಒಂದು ಗುಳ್ಳ, ನಮ್ಮ ಮನೆಯಲ್ಲಿ ಬೆಳೆದ ಒಂದು ಪೀರೆ ಇರ್ಬೋದು, ಅದನ್ನು ಹಿಡ್ಕೊಂಡು ಹೋಗಿ ಕೃಷ್ಣನಿಗೆ ಅರ್ಪಣೆ ಮಾಡಿದರೆ ಅವ ಅದನ್ನು ಅನಂತ ಮಾಡಿ ಕೊಡ್ತಾನೆ. ಈ ಕಲ್ಪನೆ ಹಿಂದೆ ಎಲ್ಲ ಇತ್ತು.
ನಮ್ಮ ಮನೆಯಲ್ಲಿ ಯಾವುದೇ ವಸ್ತು ಬೆಳೀಲಿ ಅದನ್ನು ಮೊದಲು ಭಗವಂತನಿಗೆ ಕೊಡಬೇಕು ಅಂತ ದೇವಸ್ಥಾನಕ್ಕೆ ಕೊಡೋದು ಅಂತ. ಈಗೆಲ್ಲ ಮಾರ್ಕೆಟಲ್ಲೇ ತಗೊಳ್ಳೋದ್ರಿಂದ ಅಂತ ಒಂದು ಪದ್ಧತಿ ಹೋಗಿದೆ. ಆದರೆ ಕೃಷ್ಣಕ್ಕೆ ಎಲ್ರಿಗೂ ಕೊಡಬೇಕು, ಕೃಷ್ಣನ ಭಕ್ತರಿಗೋಸ್ಕರ ಅಂತ. ಅದಕ್ಕೋಸ್ಕರ ಹಸಿರುವಾಣಿ, ನಾವು ಬೆಳೆದ ವಸ್ತುಗಳನ್ನು ಕೃಷ್ಣನಿಗೆ ಅರ್ಪಣೆ ಮಾಡೋದು ಅಂತ. ಹಾಗಾದರೆ ಯಾರ ಪರ್ಯಾಯ? ಕೃಷ್ಣ ಭಕ್ತರ ಪರ್ಯಾಯ. ಯಾರು ಕೊಡಬೇಕು? ಕೃಷ್ಣ ಭಕ್ತರು ಕೊಡಬೇಕು ಅಂತ. ಅದಕ್ಕೋಸ್ಕರ ನಮ್ಮಲ್ಲಿ ಕಮಿಟಿಯಲ್ಲಿ ಸುಪ್ರಸಾದ ಶೆಟ್ಟಿ ಅನ್ನುವರು ಅದರಲ್ಲಿ ಸಂಚಾಲಕರಾಗಿದ್ದಾರೆ. ಎಲ್ಲ ಕಡೆ ಸಂಪರ್ಕ ಮಾಡಿದ್ರು. ಎಲ್ಲರೂ ಕೂಡ ಕೃಷ್ಣನಿಗೋಸ್ಕರ ಅಂತ ಅರ್ಪಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ವೈಶಿಷ್ಟ್ಯ ಏನು ಕೇಳಿದರೆ, ಸಾಮಾನ್ಯವಾಗಿ ತೆಂಗಿನಕಾಯಿ ಈ ಸಲ ಸ್ವಲ್ಪ ಜಾಸ್ತಿ ಅರ್ಪಣೆ ಆಗಿದೆ. ಯಾಕೆ ಕೇಳಿದರೆ, ಕೃಷ್ಣದೇವರಿಗೆ ಎಂಜಲೇ ಆಗದೇ ಇರುವಂಥದ್ದು, ಅಂದರೆ ಆ ಪಾಸಿಬಿಲಿಟಿಯೇ ಇಲ್ಲ ಅಂತ ಅರ್ಥ. ಅಂತ ಎರಡು ಪದಾರ್ಥಗಳು, ಒಂದು ಬಾಳೆಹಣ್ಣು, ಇನ್ನೊಂದು ತೆಂಗಿನಕಾಯಿ. ತೆಂಗಿನಕಾಯಿ ಒಡೆದ್ರೆ ಅದು ಮತ್ತೆ ಗಿಡ ಆಗಲ್ಲ. ಬಾಳೆಹಣ್ಣನ್ನು ನಾವು ತುಂಡು ಮಾಡಿದರೆ ಅಥವಾ ಅದು ಬೆಳೆದ್ರೆ ಮತ್ತೆ ಅದರಲ್ಲಿ ಪುನಃ ಗಿಡ ಹುಟ್ಟೋದು. ಹಾಗಾಗಿ ಅಂಥ ಪರಿಶುದ್ಧವಾದ ವಸ್ತುವನ್ನು ಕೃಷ್ಣನಿಗೆ ಅರ್ಪಿಸಬೇಕು. ಹಾಗಾದರೆ ಎಷ್ಟು? ಮಹಾಪೂಜೆಗೆ ನೈವೇದ್ಯ 14 ಸೇರು. ಹಾಗಾದರೆ ಒಂದು ಸೇರಿಗೆ = ಒಂದು ತೆಂಗಿನಕಾಯಿ. ಈ ದಮಾಂಶದಲ್ಲಿ 14 ತೆಂಗಿನಕಾಯಿ ಆದರೂ ಒಬ್ಬ ಮನೆಯವರು ಅರ್ಪಿಸಬೇಕು ಅಂತ ಹೇಳಿದರು. ಹಾಗಾಗಿ ಎಲ್ಲರೂ ಅರ್ಪಿಸ್ತಾ ಇದ್ದಾರೆ. ಇದರದ್ದು ಏನು ಕೇಳಿದರೆ, ಮುಂದುವರಿದ್ದು ಕೇಳಿದರೆ, ಮುಂದೆ ಪರ್ಯಾಯ ಕಾಲದಲ್ಲಿ ಅವರು ಬಂದಾಗ ಅದರಲ್ಲಿ ಒಂದು ಕಡಿಯಾದರೂ ಅವರಿಗೆ ಅದನ್ನು ಪ್ರಸಾದವನ್ನು ಕೊಡಬೇಕು ಎನ್ನುವಂಥ ಒಂದು ಇಚ್ಛೆ. ಹಾಗಾಗಿ ಅಂತಹ ತೆಂಗಿನಕಾಯಿ ಹರಿದು ಬರ್ತಾ ಉಂಟು, ಭಕ್ತರ ದಂಡು ಬರ್ತಾ ಉಂಟು. ಎಲ್ಲರೂ ಕೃಷ್ಣನಿಗೆ ಅರ್ಪಿಸ್ತಾ ಇದ್ದಾರೆ. ಅರ್ಪಿಸದವರಿಗೆ ಭಗವಂತ ಅದನ್ನು ಅನಂತವಾಗಿ ಮಾಡಿಕೊಡ್ತಾನೆ. ಹಾಗಾದರೆ ಈ ವಸ್ತುವನ್ನು ನಾವೇನು ಮಾಡ್ತೇವೆ ಕೇಳಿದರೆ, ಕೇವಲ ನಮ್ಮ ಮಠದಲ್ಲಿ ಮಾತ್ರ ಅಲ್ಲ, ಅಷ್ಟ ಮಠಗಳಲ್ಲಿ ಮತ್ತು ಇತರ ಉಪಮಠಗಳಲ್ಲಿ ಎಲ್ಲ ಮಠಗಳಿಗೆ ಅವನ್ನು ಕೊಡಲಿಕ್ಕೆ ಉಂಟು. ಆ ಕೊಡುವವರಿಗೆ ಒಂದು ಫಂಕ್ಷನ್, ಅದು 16ನೇ ತಾರೀಕಿಗೆ ಬೆಳಿಗ್ಗೆ 10 ಗಂಟೆಗೆ ಒಲಿಪೆ ಹೋಗುವುದು ಅಂತ. ಒಲಿಪೆ ಅಂದರೆ ಎಲ್ಲ ಪದಾರ್ಥಗಳು, ಅಲ್ಲಿಯೇ ಉಪ್ಪು ಇಂದ ಹಿಡಿದು ಗಂಧ, ಹೂಗಳು, ಮತ್ತು ಏನೆಲ್ಲ ಪೂಜೆಗೆ ಏನೆಲ್ಲ ಊಟಕ್ಕೆ ಬೇಕು ಅಷ್ಟೂ ಪದಾರ್ಥಗಳನ್ನು ಎಲ್ಲವನ್ನು ಬುಟ್ಟಿಯಲ್ಲಿ ಹಿಡಿದುಕೊಂಡು ಹೋಗಿ ಒಲಿಪೆಯನ್ನು ಪ್ರತಿ ಮಠಕ್ಕೆ ಕೊಟ್ಟು ಬರಬೇಕು. ಏನು ಕೇಳಿದರೆ, ಪ್ರತಿ ಮಠದಲ್ಲಿಯೂ ಕೂಡ ಕೃಷ್ಣ ಭಕ್ತರು ಬರ್ತಾರೆ, ಅವರಿಗೆ ಊಟ ಮಾಡಿಕೊಳ್ಳಿ. ಊಟಕ್ಕೆ ಏನು ವಸ್ತುಗಳು ಬೇಕು ಅದನ್ನು ಈ ಹೊರೆಯಿಂದ ನಾವು ನಿಮಗೆ ಕೊಡ್ತಾ ಇದ್ದೇವೆ ಅಂತ. ಹಾಗಾಗಿ ಕೃಷ್ಣ ಭಕ್ತರೆಲ್ಲ 16ನೇ ತಾರೀಕಿಗೆ ಸೇರಬೇಕು, ಅಂಥ ವೈಭವವನ್ನು ನೋಡಬೇಕು, ವಸ್ತುಗಳನ್ನು ಹಿಡ್ಕೊಂಡು ಹೋಗ್ಲಿಕ್ಕೂ ಬರಬೇಕು. ಹಾಗಾಗಿ ಅಂಥ ಒಲಿಪೆಯನ್ನು ನೋಡುವುದೇ ಅದೇ ಒಂದು ಪುಣ್ಯದಾಯಕವಾದ ಕೆಲಸ. ಆಮೇಲೆ 17ನೇ ತಾರೀಕಿಗೆ ಮಠಗಳಿಗೆ ತೆರಳಿ ಪರ್ಯಾಯ ಕೂತ್ಕೊಳ್ಳುವ ಯಾವ ಶ್ರೀಪಾದರು, ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಇತರ ಮಠಾಧಿಪತಿಗಳಿಗೆ ಹೋಗಿ ಭೇಟಿಯನ್ನು ಮಾಡ್ತಾರೆ. ಭೇಟಿಯನ್ನು ಮಾಡಿ ತಾವು ಪರ್ಯಾಯಕಕ್ಕೆ ಬರಬೇಕು, ಪರ್ಯಾಯ 2 ವರ್ಷದ ಅವಧಿಯಲ್ಲಿ ನಮಗೆಲ್ಲ ನೀವು ನಿಂತು ಬೆನ್ನೆಲುಬಾಗಿ ನಿಂತು ಪರ್ಯಾಯವನ್ನು ಸುಧಾರಿಸಿಕೊಡಬೇಕು ಅಂತ ಅವರು ಆಹ್ವಾನವನ್ನು ನೀಡಲಿಕ್ಕೆ ಉಂಟು. ಹಾಗಾಗಿ ಖುದ್ದಾಗಿ ಸ್ವಾಮಿಗಳೇ ತೆರಳಿ ಎಲ್ಲ ಆಹ್ವಾನವನ್ನು ಇತ್ತು ಬರ್ತಾರೆ. ಇದು 17ನೇ ತಾರೀಕಿಗೆ. ಹಾಗೆ 17ನೇ ತಾರೀಕಿಗೆ ಸಾಯಂಕಾಲ ತರಕಾರಿ ತುಂಡುವನ್ನು ಮಾಡುವಂಥದ್ದು, ಅದಕ್ಕೆ ತರಕಾರಿ ಮುಹೂರ್ತ ಅಂತ ಕರೀತಾರೆ. ದೇವತಾ ಪ್ರಾರ್ಥನೆ ಮಾಡಿ ತರಕಾರಿಯನ್ನು ಸಜ್ಜುಗೊಳಿಸುವಂಥದ್ದು. ಅದರ ಬಳಿಕ ಮಧ್ವಾಚಾರ್ಯರು ಕಾಪುವಿನ ಕ್ಷೇತ್ರದಲ್ಲಿ ಹೋಗಿ ಸ್ನಾನ ಮಾಡಿದಂತಹ ಅಥವಾ ಅವರು ತೀರ್ಥವನ್ನು ಮಾಡಿದ ಒಂದು ದಂಡತೀರ್ಥ ಅಂತ ಇದೆ. ಆ ದಂಡತೀರ್ಥದಲ್ಲಿ ಸ್ನಾನ ಮಾಡಿ ಯತಿಗಳು ಪ್ರವೇಶ ಮಾಡ್ತಾರೆ. ಹಾಗಾಗಿ ಅಲ್ಲಿಗೆ ಸಾಮಾನ್ಯವಾಗಿ 12 ಗಂಟೆಗೆ ಅಥವಾ 12:30ವರೆಗೆ ತೆರಳಿ ಅಲ್ಲಿ ಸ್ನಾನಾದಿಗಳನ್ನೆಲ್ಲ ಮುಗಿಸಿ 1-1:30 ಹೊತ್ತಿಗೆ ಅಲ್ಲಿಂದ ಹೊರಟು ಶಾರದಾ ಕಲ್ಯಾಣ ಅಂದರೆ ಗೋವಿಂದ ಕಲ್ಯಾಣ ಮಂಟಪದ ಹತ್ತಿರ ಬಂದು ಅಲ್ಲಿ ಮಾಲಿಕೆ ಮಂಗಳಾರತಿಗಳಾಗಿ ಸಾಮಾನ್ಯವಾಗಿ 2 ಗಂಟೆಗೆ ಮೆರವಣಿಗೆ ಆರಂಭ ಆಗುತ್ತೆ. ಯತಿಗಳ ಆರಂಭ 3 ಗಂಟೆಗೆ ಆಗುತ್ತೆ. ಅಂದರೆ ಅಷ್ಟು ಲೆಂತಿಯಾಗಿರುವಂತಹ ಒಂದು ಮೆರವಣಿಗೆ ಇರ್ತದೆ. ಆ ಮೆರವಣಿಗೆಯನ್ನು ಗುರುಗಳು ನೋಡಬೇಕು. ಯಾಕೆ ಕೇಳಿದರೆ, ಒಂದೊಂದು ಟ್ಯಾಬ್ಲೆಗೂ 1-1.5 ಲಕ್ಷ ಖರ್ಚು. ಅಥವಾ ವೇಷಧಾರಿಗಳು ಪಾಪ ರಾತ್ರಿ ಇಡೀ ನಿದ್ದೆ ಬಿಟ್ಟು ಅನ್ನ ಆಹಾರಾದಿಗಳನ್ನು ಬಿಟ್ಟು ಮೇಕಪ್ ಮಾಡಿಕೊಂಡು ಕೂತಿರ್ತಾರೆ. ಒಂದು ಗಳಿಗೆ ಆದರೂ ಗುರುಗಳು ನೋಡಬೇಕು ಅಂತ ಬಯಸ್ತಾರೆ. ಹಾಗಾಗಿ ಅಂಥದ್ದೆಲ್ಲ ಮೆರವಣಿಗೆಗಳನ್ನು ಇವರು ನೋಡಬೇಕು. ಕೊನೆಗೆ ವಿಠ್ಠಲ ದೇವರು ಮೆರವಣಿಗೆಯಲ್ಲಿ ಬರ್ತಾರೆ. ವಿಠ್ಠಲ ದೇವರ ಜೊತೆಗೆ ಪರ್ಯಾಯ ಕೂತ್ಕೊಳ್ಳೋ ಯತಿಗಳು ಮೊದಲು, ಉಳಿದಂಥದ್ದೆಲ್ಲರೂ ಕೂಡ ಆಶ್ರಮ ಜ್ಯೇಷ್ಠತ್ವ ವಿಭಾಗವನ್ನು ಇಟ್ಟುಕೊಂಡು ಉಳಿದ ಯಾರೂ ಮಠಾಧಿಪತಿಗಳು ಅದರಲ್ಲಿ ಸೇರಿಕೊಂಡು ರಥಬೀದಿಯನ್ನು ಪ್ರವೇಶ ಮಾಡ್ತಾರೆ. ಪ್ರಾಯ 5 ಗಂಟೆ ಅಂದಾಜಿಗೆ ರಥಬೀದಿಯನ್ನು ಪ್ರವೇಶ ಮಾಡ್ತಾರೆ. ರಥಬೀದಿಯನ್ನು ಪ್ರವೇಶ ಮಾಡಿದ ಬಳಿಕ ನೆಲದಲ್ಲಿ ಕಾಲಿಡ್ಲಿಕ್ಕಿಲ್ಲ, ಮತ್ತು ಬಟ್ಟೆಯಲ್ಲಿ ಕಾಲ ಹಾಸಿಕೊಂಡು ಬರಬೇಕು. ಯಾಕೆ ಅದು ಬಟ್ಟೆ ಅಂತ ಹೇಳಿದರೆ, ಕೃಷ್ಣ ಬಲರಾಮರು ಮಥುರಾ ನಗರವನ್ನು ಪ್ರವೇಶ ಮಾಡ್ತಾರೆ. ಮಥುರಾ ನಗರವನ್ನು ಪ್ರವೇಶ ಮಾಡುವಾಗ ಒಬ್ಬ ಅಗಸ ಇರ್ತಾರೆ, ಅವ ಬಟ್ಟೆ ಇತ್ಯಾದಿಗಳನ್ನೆಲ್ಲ ಕೊಡುವವ. ಇವರು ಕೇಳ್ತಾರೆ, ಯಾರಿಗೆ ಅದು ಬಟ್ಟೆ ಅಂತ? ಅದು ಕಂಸನಿಗೆ ಅಂತ. ಅದು ಹೊಸ ಬಟ್ಟೆ ತೊಳೆದೇ ಹಾಕ್ಕೊಳ್ಬೇಕನ್ನ ನಿಯಮ. ಅವನಿಗೆ ಕೊಡಬೇಡಿ, ನಮಗೆ ಕೊಡಿ ಅಂತ ಕೇಳ್ತಾರೆ. ಯಾಕೆ ಕೇಳಿದ್ರೆ ಅವರಿಗೆ ಗೊತ್ತು ನಾಳೆ ಕಂಸ ಇಲ್ಲ ಅಂತ. ಪಾಪ ಇವನಿಗೇನು ಗೊತ್ತು ಅಗಸನಿಗೆ? ಕೊಡೋದೇ ಇಲ್ಲ ಹೇಳ್ತಾನೆ. ಭಗವಂತ ಕೇಳಿದಾಗ ಕೊಡದೇ ಇದ್ರೆ ಅವನದ್ದು ನಾಶ ಆಗತ್ತೆ. ಹಾಗಾಗಿ ಏನಾಯಿತು ಕೇಳಿದರೆ ಅವನದ್ದು ವಧೆ ಮಾಡಿಯೇ ಬಿಡ್ತಾರೆ. ಇದು ನಮಗೂ ಕೂಡ ಕೊಡುವ ಸಂದೇಶ.
ಭಗವಂತನಿಗೋಸ್ಕರ ಕೇಳಿದ್ದಾರೆ, ಯಾವುದೋ ವ್ಯಕ್ತಿಗಳನ್ನು ಸಮಾಜಕ್ಕೋಸ್ಕರ ಕೇಳ್ತಾರೆ, ಕೊಡದೇ ಇದ್ದರೆ ನಾವು ಅಂತ ಪಾಪಕ್ಕೆ ಗುರಿಯಾಗುತ್ತೇವೆ. ಹಾಗಾಗಿ ಭಗವಂತ ಕೇಳಿದಾಗ ಭಗವಂತನಿಗೋಸ್ಕರ ಸಮಾಜಕ್ಕೋಸ್ಕರ ನಾವು ಕೊಡಲೇಬೇಕು. ಹಾಗಾಗಿ ಕೊಡ್ತಾರೆ. ಬಟ್ಟೆಯನ್ನೆಲ್ಲ ಧಾರಣೆ ಮಾಡಿಕೊಳ್ತಾರೆ. ಹಳದಿ ಬಟ್ಟೆಯನ್ನು ಕೃಷ್ಣ, ನೀಲ ಬಟ್ಟೆಯನ್ನು ಬಲರಾಮ ಧಾರಣೆ ಮಾಡಿದ್ದಾರೆ. ಉಳಿದ ಬಿಳಿ ಬಟ್ಟೆ ಎಲ್ಲ ಉಂಟು, ಅದೆಲ್ಲ ನೆಲದಲ್ಲಿ ಹಾಸಿಕೊಂಡು ಅದರ ಮೇಲೆ ನಡ್ಕೊಂಡು ಹೋಗ್ತಾರೆ. ಅದಕ್ಕೋ ಏನೋ ಇಲ್ಲಿ ಧೂಳಿ ದರ್ಶನ ಅಂತ ಹೇಳಿ ರಥ ಬೀದಿಯಲ್ಲಿ ಬಟ್ಟೆಯನ್ನು ಹಾಸಿರ್ತಾರೆ ಕನಕನ ಕಿಂಡಿಯವರೆಗೆ. ಅಲ್ಲಿವರೆಗೆ ನಡ್ಕೋತಾ ಬಂದು ಕನಕನ ಕಿಂಡಿಯಲ್ಲಿ ಭಗವಂತನ ದರ್ಶನವನ್ನು ಮಾಡ್ತಾರೆ. ನೋಡಿ, ಜಾತಿ ಸಾಮರಸ್ಯ, ಎಲ್ಲ ಬಾಂಧವರು ಒಟ್ಟಿಗಿದ್ದಾರೆ ಅಂತ ತೋರಿಸಿಕೊಡುವಂಥದ್ದು. ಒಬ್ಬ ಕುರುಬನಾದಂತಹ ಕನಕನಿಗೆ ಒಲಿದ ಕೃಷ್ಣನನ್ನು ಮೊದಲು ದರ್ಶನ ಮಾಡೋದು ಕನಕನ ಕಿಂಡಿಯಿಂದ ಭಗವಂತನನ್ನು ದರ್ಶನ. ಆಮೇಲೆ ಈ ಉಡುಪಿಯ ಅಧಿದೇವತೆ ರುದ್ರದೇವರು, ಮನೋಭಿಮಾನಿ ಶಿವ. ಹಾಗಾಗಿ ಚಂದ್ರಮೌಳೀಶ್ವರ ದೇವರ ದರ್ಶನ ಅದರ ಬಳಿಕೆ ಮಾಡ್ತಾರೆ. ಅದರ ಬಳಿಕ ಅನಂತೇಶ್ವರ ದೇವಸ್ಥಾನ ಅವರ ದರ್ಶನವನ್ನು ಮಾಡಿ ಕೃಷ್ಣ ಮಠವನ್ನು ಪ್ರವೇಶ ಮಾಡ್ತಾರೆ. ಕೃಷ್ಣ ಮಠದಲ್ಲಿ ಈಗ ಇರುವ ಯತಿಗಳು ಇವರನ್ನು ಸ್ವಾಗತ ಮಾಡ್ತಾರೆ, ಒಳಗೆ ಕರ್ಕೊಂಡು ಹೋಗ್ತಾರೆ. ಪೀಠದಲ್ಲಿ ಆಮೇಲೆ ದೇವರ ದರ್ಶನವನ್ನೆಲ್ಲ ಮಾಡ್ತಾರೆ. ನೋಡಿ, ಎಲ್ಲರೂ ಕೂಡ ನವವಿಧ ಭಕ್ತಿಯಿಂದ ನೋಡಬೇಕು ಅಂತ ಆಚಾರ್ಯ ಮಧ್ವರು ಆ ನವಗ್ರಹ ಕಿಂಡಿಯನ್ನು ಇಟ್ಟರು. ಹಾಗಾಗಿ ಯತಿಗಳು ಒಳಗೆ ಪೂಜೆ ಮಾಡಿದ್ರು ಕೂಡ ದೇವರ ದರ್ಶನಕ್ಕಾಗುವಾಗ ಹೊರಗಡೆ ಬಂದೇ ದರ್ಶನ ಮಾಡಿಯೇ ಹೋಗಬೇಕು. ಹೀಗಾಗಿ ಅಂತಹ ನವಗ್ರಹ ಕಿಂಡಿಯಲ್ಲಿ ಭಗವದ್ ದರ್ಶನ, ಪ್ರಾಣದೇವರದ್ದು ಗರುಡ ದೇವರ ದರ್ಶನ ಆದ ಬಳಿಕ ಆಚಾರ್ಯ ಮಧ್ವರ ಸನ್ನಿಧಾನಕ್ಕೆ ಬರ್ತಾರೆ. ಅಲ್ಲಿ ಅಧಿಕಾರದ ಹಸ್ತಾಂತರ ಆಗುತ್ತೆ. ಅದರ ಅಧಿಕಾರದ ಹಸ್ತಾಂತರ ಏನು? ಕೀ ಕೊಡೋದಾ ಕೇಳಿದರೆ ಅಲ್ಲ, ಅಲ್ಲವ ಸೈನ್ ಹಾಕೋದಾ ಅಲ್ಲ, ಮತ್ತೇನು ಹೇಳಿದ್ರೆ ಅಕ್ಷಯ ಪಾತ್ರೆ ಮತ್ತು ಸಟ್ಟುಗ. ಅಂದರೆ ಅನ್ನದ ಪಾತ್ರೆ, ಸಟ್ಟುಗ ಅಂದರೆ ಅನ್ನದ ಸೌಟು, ಅದರಲ್ಲಿ ದಧಿವಾಮನ ಮಂತ್ರ, ಇದನ್ನೆಲ್ಲ ಕೊಡ್ತಾರೆ. ಯಾಕೆ ಕೇಳಿದರೆ ಇನ್ನು ಮುಂದೆ ಅನ್ನದಾನದ ಜವಾಬ್ದಾರಿ ನಿಮಗೆ. ಕೇವಲ ಪೂಜೆ ಮಾತ್ರ ಅಲ್ಲ, ಇಡೀ ಮಠದ ವ್ಯವಸ್ಥೆಯಲ್ಲಿ ಅನ್ನದಾನಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಎಂದು ನಾವು ಗಮನಿಸಬೇಕು. ಅನ್ನ ವಿಠಲನ ಪರ್ಯಾಯ. ಹಾಗಾಗಿ ಇದಂತೂ ಅನ್ನ ವಿಠಲನ ಪರ್ಯಾಯ. ಯಾಕೆ ಕೇಳಿದರೆ ಅನ್ನದಾನಕ್ಕೆ ಪ್ರಸಿದ್ಧನಾದವ, 3 ವಿಠಲನನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಇದಂತೂ ಅನ್ನ ವಿಠಲ ಪ್ರಸಿದ್ಧನಾಗಿ ಬಿಟ್ಟಿದ್ದಾನೆ. ಹಾಗಾಗಿ ಅಂತಹ ಸರ್ವಜ್ಞ ಪೀಠಕ್ಕೆ ಮತ್ತೆ ತೆರಳುತ್ತಾರೆ. ಸರ್ವಜ್ಞ ಪೀಠದಲ್ಲಿ ಅಂದರೆ ಆಚಾರ್ಯ ಮಧ್ವರು ಪಾಠ ಪ್ರವಚನ ಮಾಡಿದ, ಅನುಷ್ಠಾನ ಮಾಡಿದಂತಹ ಜಾಗ. ಎಷ್ಟು ಪಾಸಿಟಿವ್ ಎನರ್ಜಿ ಇರ್ತದೆ ಅಂತ. ಇವತ್ತು ನಾವು ಒಂದು ಉದ್ಘಾಟನೆ ಇತ್ಯಾದಿಗಳನ್ನು ಮಾಡುವಾಗ ಒಳ್ಳೆ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ಕರೆದು ಮಾಡಿಸ್ತೇವೆ. ಯಾಕೆ ಕೇಳಿದರೆ ಬರೋದು ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಎನರ್ಜಿ ನಮಗೆ ಬರಬೇಕು ಅಂತ. ಅದೇ ರೀತಿಯಾಗಿ ಅಂತ ಸರ್ವಜ್ಞ ಪೀಠದಲ್ಲಿ ಕುಳ್ಳಿರಿಸ್ತಾರೆ. ಅಲ್ಲಿ ಬಳಿಕ ಅವರಿಗೆ ಉಳಿದ ಎಲ್ಲ ಯತಿಗಳಿಗೂ ಕೂಡ ಮಾಲಿಕೆ ಮಂಗಳಾರತಿ ಅಂತ ಅವರಿಗೆ ಗೌರವವನ್ನು ಕೊಡುವ ಕಾರ್ಯಕ್ರಮ ಆದ ಬಳಿಕ ಸಾಂಪ್ರದಾಯಿಕದಿಂದ ಇನ್ನು ಸಾಮಾಜಿಕವಾದಂಥ ಪರ್ಯಾಯ ದರ್ಬಾರು ಅಂತ ಜನಸಾಮಾನ್ಯರಿಗೂ ಈ ದರ್ಶನ ಆಗಬೇಕು ಎನ್ನುವ ದೃಷ್ಟಿಯಿಂದ ಅಷ್ಟಮಠಾಧೀಶರು ಇತರ ಗಣ್ಯ ವ್ಯಕ್ತಿಗಳು ಬಂದು ಈ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತೆ. ಜೊತೆಗೆ ಸಾಂಸ್ಕೃತಿಕ ಬಹಳ ಕಾರ್ಯಕ್ರಮಗಳೆಲ್ಲ ನಡೀಲಿಕ್ಕುಂಟು. ಹಾಗಾಗಿ ಕೃಷ್ಣ ಭಕ್ತರೆಲ್ಲ ಬಂದು ಈ ಪರ್ಯಾಯವನ್ನು ಚಂದ ಮಾಡಿ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳಿಕೊಳ್ತೇನೆ. ಇದರ ಜೊತೆಗೆ ಪರ್ಯಾಯ ಆದ ಮೇಲೆ ಕೂಡ ನಮಗೆ ಭಕ್ತರ ಸಹಕಾರ ತುಂಬಾನೇ ಅವಶ್ಯಕವಾಗಿದೆ. ಯಾಕಂದ್ರೆ ಭಕ್ತರ ಜೊತೆ ಇರುವಂತಹ ಒಂದಷ್ಟು ಬಾಂಧವ್ಯಗಳು ಆ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಸಾಧ್ಯ. ಪರ್ಯಾಯದ ಭಾಗವಹಿಸುವಿಕೆ, ಅದರ ಜೊತೆಗೆ ಅದಾದ ಬಳಿಕ ಜನರ ಒಂದಷ್ಟು ಸಹಕಾರ ಎಷ್ಟು ಮುಖ್ಯ ಅನ್ನುವಂಥ ವಿಚಾರದ ಕುರಿತಾಗಿ ಅದರ ಮೇಲೆಯೂ ಬೇಕು, ಮೊದಲೂ ಬೇಕು. ಮೊದಲು ನೋಡುವುದು, ಆಮೇಲೆ ಮಾಡುವುದು. ಯಾಕೆ ಕೇಳಿದರೆ ಪರ್ಯಾಯ ಅಂತ ಹೇಳಿದರೆ ನಾನು ಹಾಗೆ ಹೇಳಿದ ಹಾಗೆ ಅಡುಗೆ ಮಾಡೋದು, ಊಟ ಮಾಡೋದು, ಹೋಗುವುದಷ್ಟೇ ಅಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ, ಅಥವಾ ದ್ರವ್ಯಗಳು ಬಂದಾಗ ಯೋಜನೆಗಳು ಇರ್ತವೆ. ನಾವೇನು ಯೋಜನೆ ಮಾಡಿದ್ದೇವೆ, ದರ್ಶನದ ವ್ಯವಸ್ಥೆ ಚೆನ್ನಾಗಿ ಆಗಬೇಕು, ಊಟ ಚೆನ್ನಾಗಿ ಆಗಬೇಕು, ಇದಿಷ್ಟೇ ನಮ್ಮದು ಪ್ರಾರಂಭಿಕ. ವೇದ ಘೋಷಗಳು ನಡಿಬೇಕು ಅಂತ ಕೆಲವು ಯೋಜನೆಗಳು, ಅಥವಾ ಬೇರೆ ಬೇರೆ ವ್ಯವಸ್ಥೆಗಳು ಅದೆಲ್ಲ ಮಾಡಬೇಕು ಅಂತ ಇದೆ. ಹಾಗಾದರೆ ಇದೆಲ್ಲ ಮಾಡಬೇಕು ಕೇಳಿದ್ರೆ ಯಾರು ಬರಬೇಕು? ಕೃಷ್ಣ ಭಕ್ತರೇ ಬರಬೇಕು. ಮಾತ್ರ ಅಲ್ಲ, ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆಗಳು ನೋಡಿ, ಪಾಪ ದೂರದಿಂದ ಬಂದಿರ್ತವೆ. ನಾವು ಊರಿನವರು, ನಾವು ದಿನ ಹೋದವರು, ನಮ್ಮ ಹಕ್ಕಿದ್ದು ಅಂತ ಹೇಳಿಕೊಂಡು ಹೋಗ್ತೇವೆ. ಅಲ್ಲ, ಮತ್ತೇನು ಕೇಳಿದರೆ ಈ ನವಗ್ರಹ ಕಿಂಡಿಯಲ್ಲೇ ದರ್ಶನ ಆಗಬೇಕು. ಅದನ್ನು ದೊಡ್ಡದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನಸಂಖ್ಯೆ ದಿನದಿಂದ ದಿನ ಜಾಸ್ತಿ ಆಗ್ತಾ ಉಂಟು. ಏನು ಮಾಡ್ಬೋದು? ಡ್ಯೂರೇಷನ್ ಜಾಸ್ತಿ ಮಾಡ್ಬೋದು. ಸೊ ಹಾಗಾಗಿ ಬೆಳಿಗ್ಗೆ 4 ಗಂಟೆಯಿಂದ ಸಾಯಂಕಾಲ 11 ಗಂಟೆವರೆಗೆ ಕೃಷ್ಣ ಮಠದಲ್ಲಿ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥ ಆಲೋಚನೆಯನ್ನು ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಮಾಡಿದ್ದಾರೆ. ಹಾಗಾಗಿ ಊರಿನವರು ಆದಷ್ಟು ರಾತ್ರಿ 9 ಗಂಟೆಗೋ 10 ಗಂಟೆಗೋ ಬನ್ನಿ, ಅಥವಾ ಬೆಳಿಗ್ಗೆ 4-5 ಗಂಟೆಗೋ ಬನ್ನಿ. ಎಲ್ಲ ಜನಸಮ್ಮರ್ದ ಇರುವಾಗ, ಅಂದರೆ ಸಾಮಾನ್ಯ 10ರಿಂದ 12 ಗಂಟೆವರೆಗೆ ತುಂಬ ರಶ್ ಇರುತ್ತೆ. ಕಾರಣ, ಒಂದು ಮಹಾಪೂಜೆ ಇರುತ್ತೆ. ಎರಡ್ಯದಲ್ಲಿ ಪ್ರವೇಶ ಮಾಡುವಾಗಲೂ ಹಾಗೆ ಬೇರೆ ಬೇರೆ ಸೇವಾಕರ್ತರುಗಳು ಇರ್ತಾರೆ, ಮತ್ತು ಬೇರೆ ಬೇರೆ ಊರಿನಿಂದ ಬಂದವರು ಇರ್ತಾರೆ. ಹಾಗಾಗಿ ಅದಕ್ಕೆ ಸಹಕಾರ ಊರಿನವರೇ ಕೊಡಬೇಕು. ಏನು ಮಾಡಬೇಕು? ಅವರಿಗೆ ಅವಕಾಶವನ್ನು ಕೊಟ್ಟು ದರ್ಶನಕ್ಕೋಸ್ಕರ ಕೃಷ್ಣ ಮಠಕ್ಕೆ ಬನ್ನಿ ಅಂತ ನನ್ನದು ಒಂದು ಮನವಿ. ಎಲ್ಲರೂ ಹೆಚ್ಚಿನವರು ಏನು ಕೇಳಿದರೆ, ಎಲ್ಲಿಯೋ ಹೋಗುವಾಗ ಇನ್ನೊಂದು ಅರ್ಧ ಗಂಟೆ ಟೈಮ್ ಉಂಟು, ಪಕ್ಕ ಹೋಗಿ ಬರುವ ಅಂತೇಳಿ ಹೋಗಿ ಬರ್ತಾರೆ. ಹಾಗೆಲ್ಲ
ಕೃಷ್ಣ ದರ್ಶನಕ್ಕೋಸ್ಕರ ಬರಬೇಕು. ದರ್ಶನಕ್ಕೆ ಬರಬೇಕಾದರೂ ಕೂಡ ಕೃಷ್ಣ ದರ್ಶನಕ್ಕೆ ಬೇಕಾದಂಥ ವೇಷಧಾರಣೆಗಳು ಆಗಿರಬೇಕು ಅಂತ ಏನೊಂದು ಪ್ರೋಟೋಕಾಲ್ ಅಂತ ಉಂಟು, ಸಾಂಪ್ರದಾಯಿಕ ಉಡುಗೆಗಳು ಅದೆಲ್ಲವನ್ನು ಮಾಡಿಕೊಳ್ಳಬೇಕು. ಹೀಗೆ ಎಲ್ಲ ಕೃಷ್ಣ ಭಕ್ತರದ್ದು ಸಹಕಾರ ಬಹಳ ಮುಖ್ಯ. ಅದರಲ್ಲಿ ಅಂತೂ ಲೋಕಲ್ ಅಂತೂ ಬಹಳ ಮುಖ್ಯ ಆಗಿರ್ತದೆ. ಈ ಬದಲಾವಣೆಗಳನ್ನು ಹೊರಗಿನವರು ಒಪ್ಪಿಕೊಳ್ತಾರೆ, ಯಾಕೆ ಕೇಳಿದ್ರೆ ಅವರಿಗೆ ಗೊತ್ತಿರುವುದಿಲ್ಲ. ಆದರೆ ಈ ಗ್ರಾಮೀಣ ಭಾಗದವರು ಅಥವಾ ಈ ಊರಿನವರಿಗೆ ಅದು ಪಕ್ಕ ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆದರೆ ಲಕ್ಷ್ಯ ಕೃಷ್ಣ ಭಕ್ತರ ಅನುಕೂಲ ಆಗಬೇಕೆನ್ನುವ ದೃಷ್ಟಿಯಿಂದ ಎಲ್ಲ ಸಹಕಾರ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳಿಕೊಳ್ತೇನೆ. ಇದೆಲ್ಲರ ಜೊತೆಗೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಅದಕ್ಕಿಂತ ಬಹಳ ಮುಖ್ಯವಾಗಿ ನೀವು ಶಿರೂರು ಮಠದ ದಿವಾನರಾಗಿದ್ದೀರಿ. ನಿಮ್ಮ ಕಾರ್ಯಯೋಜನೆಗಳು, ಕಾರ್ಯಪ್ರವೃತ್ತಿಗಳು ಯಾವ ರೀತಿಯಲ್ಲಿ ಇರುತ್ತೆ ಅನ್ನುವಂಥ ವಿಚಾರದ ಕುರಿತು. ಅಂದರೆ ಎಲ್ಲರೂ ಎಲ್ಲವನ್ನೂ ನೋಡಿಕೊಳ್ತಾ ಇರ್ತಾರೆ. ಅವರು ನೋಡಿಕೊಳ್ತಾರೆ ಇಲ್ಲ ಎನ್ನುವಂಥ ನೋಡಿಕೊಳ್ಳುವುದಷ್ಟೇ ನಮ್ಮದು ಜವಾಬ್ದಾರಿಯಾಗಿರ್ತದೆ. ಹಾಗಾಗಿ ಎಲ್ಲರೂ ಕೂಡ ಭಾವುಕತನದಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಕೆಲಸ ಮಾಡಬೇಕು. ಅದಕ್ಕೆ ಬೇಕಾದ ದ್ರವ್ಯಗಳದ್ದು ವಿನಿಯೋಗ ಆಗಬೇಕು. ಹಾಗಾದರೆ ಇಷ್ಟು ಮಾಡಿದರೆ ಮಾತ್ರ ಸಾಲುವುದಿಲ್ಲ. ಮತ್ತು ಕೆಲವು ಯೋಜನೆಗಳನ್ನು, ಯಾಕೆ ಯೋಜನೆಗಳು ಅಂತ ಕೇಳಿದರೆ ಮತ್ತೇನೂ ಅಲ್ಲ, ಎಷ್ಟೋ ಜನ ಬಂದು ಹೇಳ್ತಾರೆ ಇದಾಗಬೇಕು ಅದಾಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವು ಎಲ್ಲರೂ ಹೇಳಿದ್ರು ಅಂತ ಮಾಡಿದರೂ ಆಗಲಿಕ್ಕಿಲ್ಲ. ಹಾಗಾದರೆ ಯಾವುದು ಈಗ ಅತ್ಯಗತ್ಯ, ಯಾವುದು ಎಷ್ಟು ಖರ್ಚುಂಟು, ಯಾವುದು ನಮ್ಮ ದ್ರವ್ಯ ಎಷ್ಟು ಬರ್ತದೆ, ಇದೆಲ್ಲ ನೋಡಿಕೊಂಡು ಯೋಜನೆಗಳನ್ನು ನಾವು ರೂಪಿಸಬೇಕಾಗ್ತದೆ. ಈಗ ಸದ್ಯಕ್ಕೆ ಏನು ಕೇಳಿದರೆ ಕೃಷ್ಣ ವೇದವೇದ್ಯನಾದ ಕೃಷ್ಣ. ಹಿಂದೂ ಧರ್ಮದ ಮೂಲ ಗ್ರಂಥ ಯಾವುದು ಕೇಳಿದರೆ ಇವತ್ತು ಎಲ್ಲರೂ ಕೂಡ ರಾಮಾಯಣ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಅಂತ ಹೇಳ್ತಾರೆ. ನಿಜವಾಗಿ ವೇದಗಳು ಇದೆಷ್ಟೋ ಜನರಿಗೆ ಗೊತ್ತಿಲ್ಲ. ಇವತ್ತು ಇಸ್ಲಾಂ ಧರ್ಮದ್ದು ಗೊತ್ತು, ಕ್ರೈಸ್ತ ಧರ್ಮದ್ದು ಗೊತ್ತು, ಪುರಾಣ ಮತ್ತು ಬೈಬಲ್ ಅಂತ ಹೇಳ್ತಾರೆ. ಆದರೆ ಹಿಂದೂ ಧರ್ಮದ್ದು ವೇದಗಳು. ಹಾಗಾಗಿ ವೇದ ಪಾರಾಯಣ ನಡೆಸುವ ಮೂಲಕ ಬೆಳಗಿಂದ ಸಾಯಂಕಾಲ ವೇದವೇದ್ಯನಾದ ಕೃಷ್ಣನನ್ನು ಮೆಚ್ಚಿಸುವ ಕೆಲಸ ಆಗಬೇಕು. ಹಾಗಾಗಿ ಒಂದು ವೇದಘೋಷ ಎನ್ನುವಂಥದ್ದು ನಿರಂತರ ಆಗಬೇಕು ಎನ್ನುವಂಥದ್ದು ವೇದವರ್ಧನರ ಇಚ್ಛೆ. ಹಾಗೆಯೇ ಸಮಸ್ತ ಭಕ್ತರಿಗೂ ಕೂಡ ಕೃಷ್ಣ ಭಕ್ತರು ಸಮಾನ. ಹಾಗಾಗಿ ಎಲ್ಲರಿಗೂ ಕೂಡ ಎಲ್ಲ ಪದಾರ್ಥಗಳು ಊಟಕ್ಕೆ ಒಳ್ಳೆ ರೀತಿಯಾದಂಥ ದ್ರವ್ಯಗಳು ಸಿಕ್ಕಬೇಕು ಅಂತ. ಹಾಗೆಂತ ಹೇಳಿದರೆ ಎಲ್ಲ ಒಟ್ಟಿಗೆ ಕೂತ್ಕೊಳ್ಬೇಕಂತ ಕೇಳಿದರೆ ಅದು ಅವರವರಿಗೆ ಬಿಟ್ಟದ್ದು. ಪ್ಯಾಂಟ್ ಹಾಕೊಂಡವನಿಗೆ ಕೆಳಗೆ ಕೂತ್ಕೊಳ್ಳಿಕ್ಕಾಗಿದ್ರೆ ನಿಂತು ಊಟ ಮಾಡ್ತಾನೆ. ಹಾಗೆಂತೇಳಿ ಕಾಲು ನೋವಿದ್ದವ ಕೂತು ಊಟ ಮಾಡ್ತಾನೆ. ಹಾಗಾಗಿ ಅದು ಅವರಿಗೆ ಬಿಟ್ಟದ್ದು. ಅಂತೂ ಎಲ್ಲರಿಗೂ, ಎಲ್ಲ ವರ್ಗದವರಿಗೂ ಎಲ್ಲ ರೀತಿಯಾದಂಥ ಅನ್ನ ಸಂತರ್ಪಣೆ ಆಗಬೇಕು ಎನ್ನುವಂಥದ್ದು ಪ್ರಧಾನ ಅಂಶ. ಹಾಗಾಗಿ ಮತ್ತೆ ಬಂದಂಥ ದ್ರವ್ಯಗಳು ಬಂದಿತ್ತ ಹೇಳಿದರೆ, ಸಂಪತ್ತೆಲ್ಲ ಬಂದರೆ ಆರೋಗ್ಯ ನಿಧಿ ಮಾಡಬೇಕು ಅಂತ ಉಂಟು, ವಿದ್ಯಾಭ್ಯಾಸಕ್ಕೆ ಪೋಷಣೆ ಮಾಡಬೇಕು ಅಂತುಂಟು, ಸಾಮಾಜಿಕ ಬಹಳಷ್ಟು ಕೆಲಸಗಳು ಮಾಡಬೇಕು ಅಂತುಂಟು. ಅದೆಲ್ಲವನ್ನು ಕೂಡ ಅಲ್ಲಿ ಕುಳಿತ ಬಳಿಕ ಅಲ್ಲಿ ವ್ಯವಸ್ಥೆಯನ್ನು ನೋಡಿಕೊಂಡು ನಾವು ನಿರ್ಧಾರ ಮಾಡಬೇಕು ಅಂತ ಇದ್ದೇವೆ. ಏನಾದರೂ ಮುಂದಿನ ಬಹುದೊಡ್ಡ ಯೋಜನೆಗಳು ಏನಾದರೂ ಇದೆಯಾ? ಆ ಬಗ್ಗೆ ಏನಾದರೂ ಚಿಂತನೆಗಳಾಗಿದೆಯಾ ಇಲ್ಲಿಯವರೆಗೆ? ಅಂದರೆ ಅಲ್ಲಿ ಹೋದ ನಂತರ ಎಷ್ಟು ದ್ರವ್ಯಗಳು ಬರ್ತದೆ, ಹೇಗೆ ಉಂಟು ಅಂತ ನೋಡಿ, ಅಥವಾ ಯಾರ ಸಂಪರ್ಕ ಆಗ್ತದೆ ಅಂತ ನೋಡಿ ಆಮೇಲೆ ಮಾಡಬೇಕು ಅಂತ. ಇನ್ನೊಂದು ಭಜನೆಯ ವ್ಯವಸ್ಥೆಗಳಾಗಬೇಕು ಅಂತ ಉಂಟು. ಅಂದರೆ ಬೆಳಿಗ್ಗೆ ಸಾಯಂಕಾಲ ಹೊತ್ತು ಭಜನೆ ಮಾಡ್ತಾರೆ. ಈಗ ಭಜನೆ ಮಾಡುವುದಿಲ್ಲ ಅಂತ ಅಂದರೆ ಜನಸಾಮಾನ್ಯರು ಸೇರಿ ಭಜನೆ ಮಾಡಬೇಕು. ಹಾಗಾಗಿ ಉತ್ಸವ ಕಾಲಗಳಲ್ಲೆಲ್ಲ ಕುಣಿತ ಭಜನೆ ಆಗಬೇಕು. ಆಮೇಲೆ ಸಾಯಂಕಾಲ ಊರಿನವರು ಕೂಡ, ಅಂದರೆ ಕೇವಲ ಭಜನಾ ತಂಡದವರು ಮಾತ್ರ ಅಲ್ಲ, ಆಚೆ ಈಚೆ ಹೋಗೋರು ಬರಬೇಕು. ಹೇಗೆ ಹರೇ ಕೃಷ್ಣ ಪಂಥದಲ್ಲಿ ಇರ್ಬೋದು, ಪಂಡರಾಪುರದಲ್ಲಿ ನೋಡಿರ್ಬೋದು, ಜನಸಾಮಾನ್ಯರು ಕೂಡ ತಾವು ಭಜನೆ ಮಾಡ್ತಾ ಇದ್ದಾರೆ. ಅಂಥದ್ದೆಲ್ಲ ನಡೆಸಬೇಕು ಅಂತ ಉಂಟು. ಇನ್ನು ಊರಿನವರದ್ದು ಮತ್ತು ಪರವೂರಿನವರ ಸಹಕಾರ ಹೇಗೆ ಉಂಟು ಅಂತ ಗಮನಿಸಿಕೊಂಡು ನಿರ್ಧಾರವನ್ನು ಮಾಡುವ ಹಂತದಲ್ಲಿ ಇದ್ದೇವೆ. ಬಹಳ ವಿಶೇಷವಾಗಿ ಶಿರೂರು ಪರ್ಯಾಯ ನಮ್ಮ ಪರ್ಯಾಯ ಅನ್ನುವಂಥ ವಿಚಾರದ ಕುರಿತಾಗಿ ಈ ಬಾರಿಯ ಪರ್ಯಾಯ ಬಹಳ ವಿಜೃಂಭಣೆಯಿಂದ ಸಾಗಿ ಬರಲಿಕ್ಕಿದೆ. ಈ ಎಲ್ಲ ವಿಚಾರದ ಕುರಿತಾಗಿ ನಮ್ಮ ಜೊತೆ ಭಾಗವಹಿಸಲಿಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಇಲ್ಲಿಯವರೆಗೆ ನಮ್ಮ ಜೊತೆ ಶಿರೂರು ಮಠದ ದಿವಾನರು, ಅದರ ಜೊತೆಗೆ ವೇದವರ್ಧನ ತೀರ್ಥ ಶ್ರೀಪಾದರ ಪೂರ್ವಾಶ್ರಮದ ತಂದೆಯೂ ಕೂಡ ಆಗಿರುವಂತಹ ಉದಯ್ ಕುಮಾರ್ ಸರಳತಾಯ್ ಅವರು ಬಹಳ ವಿಶೇಷವಾಗಿ ಶಿರೂರು ಪರ್ಯಾಯ ಯಾವ ರೀತಿಯಲ್ಲಿ ಸಾಗಿ ಬರ್ತದೆ, ಅದರ ಜೊತೆಗೆ ಶಿರೂರು ಪರ್ಯಾಯದ ಬಳಿಕದ ಯೋಜನೆಗಳನ್ನು ಎಲ್ಲವನ್ನು ತಿಳಿಸಿಕೊಟ್ರು. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಗೈಜ್ವಲ್ 247. ಶಿರೂರು ಪರ್ಯಾಯ ಮಹೋತ್ಸವಕ್ಕೆ ಶುಭ ಕೋರುವವರು ಕೆನರಾ ಬ್ಯಾಂಕ್. ಶಿರೂರು ಪರ್ಯಾಯ ಮಹೋತ್ಸವಕ್ಕೆ ಶುಭ ಕೋರುವವರು ಅದಾನಿ ಪವರ್ ಕಾರ್ಪೊರೇಷನ್,
ಬಡಗಪೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಉಡುಪಿ, ಲೈಟ್ ಈಟ್ಸ್, ಪ್ರಮೋದ್ ಮಧ್ವರಾಜ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಎ ಶಿವಕುಮಾರ್ ಅಂಬಲ್ಪಾಡಿ ಜಿಲ್ಲಾ ಕಾರ್ಯದರ್ಶಿ ಬಿಜೆಪಿ ಉಡುಪಿ ಜಿಲ್ಲೆ, ರಮೇಶ್ ಕಾಂಚನ್ ಅಧ್ಯಕ್ಷರು ಉಡುಪಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕರ್ನಾಟಕ ಸರ್ಕಾರ, ಕೆ ಕೃಷ್ಣಮೂರ್ತಿ ಆಚಾರ್ಯ ಹೋಟೆಲ್ ಮಥುರಾ ಕಂಫರ್ಟ್ಸ್ ಮಾರುತಿ ವೀತಿಕ ಉಡುಪಿ. ಶಿರೂರು ಪರ್ಯಾಯ ಮಹೋತ್ಸವಕ್ಕೆ ಶುಭ ಕೋರುವವರು ಕೆನರಾ ಬ್ಯಾಂಕ್. ಶಿರೂರು ಪರ್ಯಾಯ ಮಹೋತ್ಸವಕ್ಕೆ ಶುಭ ಕೋರುವವರು ದಿನಕರ್ ಹೇರೂರು ಅಧ್ಯಕ್ಷರು ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ, ರಾಘವೇಂದ್ರ ಶೆಟ್ಟಿ ಕರ್ಜೆ ಅಧ್ಯಕ್ಷರು ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್, ದಿನೇಶ್ ಹೆಗ್ಡೆ ಮೊಳಹಳ್ಳಿ ಕಾಂಗ್ರೆಸ್ ಮುಖಂಡರು ಕುಂದಾಪುರ ವಿಧಾನಸಭಾ ಕ್ಷೇತ್ರ, ರುಡಾಲ್ಫ್ ಡಿಸೋಜ ಅಧ್ಯಕ್ಷರು ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಉಡುಪಿ ಜಿಲ್ಲೆ, ಭಾವನಾ ಎಂಟರ್ಪ್ರೈಸಸ್ ಎಚ್ಪಿಸಿಎಲ್ ಡೀಲರ್ ಮುಖ್ಯ ರಸ್ತೆ ಮಲ್ಪೆ. ಶಿರೂರು ಪರ್ಯಾಯ ಮಹೋತ್ಸವಕ್ಕೆ ಶುಭ ಕೋರುವವರು ಕೆನರಾ ಬ್ಯಾಂಕ್.